वेदान्तरामानुजमुनिकरुणालब्धवेदान्तयुग्मं श्रीमच्छ्रीवासयोगीश्वरगुरुपदयोः अर्पितस्वात्मभारम् श्रीमच्छ्रीरङ्गनाथाह्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रत्यादिष्टपुरातनप्रहरणग्रामः क्षणं पाणिजैः अव्यात्रीणि जगन्ति अकुण्ठमहिमा वैकुण्ठकण्ठीरवः यत्प्रादुर्भवनात् अवन्ध्यजठरायादृच्छिकाद्वेधसां या काचित् सहसा महासुरगृहस्थूणा पितामह्यभूत्। ಶ್ರೀಮನ್ನಿಗಮಾಂತ ಮಹಾದೇಶಿಕರು ಕಾಂಚಿ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ದೇವಾಧಿರಾಜನನ್ನು ವಿಶೇಷವಾಗಿ ಈ ವರದರಾಜ ಪಂಚಾಶತ್ ಎಂಬಂತಹ ಸ್ತೋತ್ರದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಈ ವರದರಾಜ ಸ್ವಾಮಿ ಬ್ರಹ್ಮದೇವ ಯಾಗ ಮಾಡಿದಾಗ ಉದ್ಭವವಾದಂತಹ ಮೂರ್ತಿ. ಮಾಡಿದ ಎಲ್ಲ ಫಲವನ್ನು, ಎಲ್ಲ ವ್ರತಗಳ ಫಲವನ್ನು ದಯಪಾಲಿಸುವುದಕ್ಕಾಗಿಯೇ ದಯಮಾಡಿದವನು. ವರಗಳನ್ನು ಕೊಡುವವನಾದ್ದರಿಂದಲೇ ಅವನಿಗೆ ವರದ ಎಂಬುದಾಗಿ ಹೆಸರು. ಬ್ರಹ್ಮದೇವನ ಆಶಯ ನೇರಾಗಿ ಅವನನ್ನು ಕಾಣಬೇಕು ಎಂಬುದೇ. ಅದಕ್ಕಾಗಿಯೇ ದೊಡ್ಡದಾದಂತಹ ಯಾಗವನ್ನು ಮಾಡಿದ. ಆ ಸಮಯದಲ್ಲಿ ಆ ಯಜ್ಞ ವೇದಿಕೆಯಿಂದ ಹೊರಬಂದವನು ಶ್ರೀ ವರದರಾಜ ಸ್ವಾಮಿ. ಆ ಸ್ವಾಮಿಯ ವೈಭವವನ್ನು ಇಲ್ಲಿ ಬಹಳ ವಿಸ್ತಾರವಾಗಿ ಅನುಭವ ಮಾಡ್ತಾರೆ ವೇದಾಂತೇಶಿಕರು. ತನಗೆ ಆ ವೈಭವವನ್ನೆಲ್ಲ ಕೊಂಡಾಡೋದಕ್ಕೆ ಯಾವ ವಿಧವಾದ ಯೋಗ್ಯತೆಯೂ ಇಲ್ಲ, ನನ್ನನ್ನು ಒಂದು ವ್ಯಾಜವನ್ನಾಗಿ ಮಾಡಿಕೊಂಡು ಆ ಭಗವಂತ ತನ್ನ ಕೀರ್ತಿಯನ್ನು ತಾನೇ ಹಾಡಿಸಿಕೊಂಡ ಎಂಬುದಾಗಿ ಹೇಳ್ತಾರೆ ವೇದಾಂತೇಶಿಕರು. 50 ಶ್ಲೋಕಗಳ ಮೇಲೆ ಇರೋದರಿಂದ ಇದಕ್ಕೆ ವರದರಾಜ ಪಂಚಾಶತ್ ಎಂಬುದಾಗಿಯೇ ತಿರುನಾಮವನ್ನು ಇಟ್ಟರು ವೇದಾಂತೇಶಿಕರು. ಕಾಂಚಿ ಕ್ಷೇತ್ರದಲ್ಲಿ ಈ ವರದರಾಜ ಸ್ವಾಮಿ ಅವತಾರ ಮಾಡಿದಂತಹ ಈ ಜಾಗ ಇದು ಸ್ವಯಂ ವ್ಯಕ್ತ ಕ್ಷೇತ್ರ. ಮುಕ್ತಿ ತರುವಂತಹ ನಗರಗಳಲ್ಲಿ ಪ್ರಧಾನವಾದದ್ದು ಎಂಬುದಾಗಿ ಕೊಂಡಾಡಲ್ಪಟ್ಟಿದೆ. ಮುಕ್ತಿ ತರುವ ನಗರ 7 ಮುಖ್ಯ ಮಾಂ ಕಚ್ಚಿ ಎಂಬುದಾಗಿ ಹೇಳ್ತಾರೆ ವೇದಾಂತೇಶಿಕರು. 7 ನಗರಗಳು ಮುಕ್ತಿದಾಯಕ ನಗರಗಳು. ಅದರಲ್ಲಿ ಕಾಂಚಿ ನಗರ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು ಅಂತ ಕೊಂಡಾಡ್ತಾರೆ. ವೇದಾಂತ ದೇಶಿಕರು ಅವತಾರ ಮಾಡಿದಂತಹ ತೂಪುಲ್ ಅಗ್ರಹಾರ ಈ ಕಾಂಚಿ ದೇವಾರಾಧಿರಾಜನ ಸನ್ನಿಧಾನಕ್ಕೆ ಬಹಳ ಹತ್ತಿರದಲ್ಲಿದೆ. ತಾವು ಅವತಾರ ಮಾಡಿದಂತಹ ಊರಾದ್ದರಿಂದ ಅಲ್ಲಿ ವಿಶೇಷವಾದ ಅಭಿಮಾನವನ್ನು ಹೊಂದಿ ವೇದಾಂತ ದೇಶಿಕರು ಕೊಂಡಾಡ್ತಾರೆ. ಮಣ್ಮಹಳಾರ್ಕ್ ಅಲಂಕಾರಂ ಎನ್ನ ಮಣ್ಣುಂ ಮದಿಳ್ ಕಚ್ಚಿ ನಗರ್ ಎಂಬುದಾಗಿ ಹೇಳ್ತಾರೆ. ಈ ಭೂಮಂಡಲಕ್ಕೆ ಅಲಂಕಾರಪ್ರಾಯವಾಗಿರುವಂಥದ್ದು ಯಾವುದು ಅಂದರೆ ಕಾಂಚಿ ನಗರ ಅಂತ. ಇದಕ್ಕೆ ಯಾರು ಕಾರಣ ಅಂತಂದರೆ ಭಗವಂತನ ದಿವ್ಯ ಮಹಿಷಿಯಾಗಿರುವಂತಹ ಭೂಮಾದೇವಿಯ ಅಂಶವಾಗಿ ಅವತಾರ ಮಾಡಿದ ಆಂಡಾಳ್. ಶ್ರೀ ಆಂಡಾಳ್ ಶ್ರೀವಿಲ್ಲಿಪುತ್ತೂರನ್ನು ಕೊಂಡಾಡುವಾಗ ಅಣಿಪುದು ವೈ ಪೈಂ ಕಮಲತ್ತಂಡೇರಿಯಲ್ ಭಟ್ಟರ್ ಪಿರಾನ್ ಕೋದೇಶೊನ್ನ ಎಂಬುದಾಗಿ ಹೇಳ್ತಾಳೆ. ಆ ಪುದುವೈ ಅನ್ನುವಂತಹ ಆ ಶ್ರೀವಿಲ್ಲಿಪುತ್ತೂರು ಎಂಥದ್ದು ಅಂತಂದರೆ ಇಡೀ ಭೂಮಂಡಲಕ್ಕೆ ಅಲಂಕಾರಪ್ರಾಯವಾಗಿರುವಂಥದ್ದು. ಅಣಿಪುದುವೈ ಪೈಂ ಕಮಲತ್ತಂಡೇರಿಯಲ್ ಭಟ್ಟರ್ ಪಿರಾನ್ ಎಂಬುದಾಗಿ ಹೇಳ್ತಾಳೆ. ಅವರವರುಗಳು ಅವತಾರ ಮಾಡಿದ ಊರು ಅಂತಂದರೆ ಅದರಲ್ಲಿ ವಿಶೇಷವಾಗಿ ಅಭಿಮಾನ ಕೊಳ್ಳೋದು ನ್ಯಾಯವಾಗಿದೆ. ವೇದಾಂತೇಶಿಕರು ಹೇಳುವಾಗ ದಕ್ಷಿಣ ದಿಕ್ಕಿಗೇನೆ ವಿಶೇಷತೆ ಉಂಟಾದದ್ದು ಶ್ರೀ ಆಂಡಾಳ್ ಅವತಾರ ಮಾಡಿದಂತಹ ಕಾರಣದಿಂದಲೇ ಎಂಬುದಾಗಿ ಕೊಂಡಾಡ್ತಾರೆ. ದಕ್ಷಿಣ ದಿಕ್ಕಕ್ಕೆ ಮೊದಲು ಒಂದು ಸ್ವಲ್ಪ ಕೊರತೆ ಇತ್ತು. ಅದು ಪಿತೃದೇವತೆಗಳನ್ನು ಆರಾಧನೆ ಮಾಡುವಾಗ ಆ ದಿಕ್ಕನ್ನು ನೋಡಿಕೊಂಡೇ ಆರಾಧನೆ ಮಾಡ್ತಾರೆ.
ಆ ದಿಕ್ಕು ಸ್ವಲ್ಪ ಕಮ್ಮಿ ಎಂಬುದಾಗಿ ಎಲ್ಲರೂ ಅಭಿಪ್ರಾಯಪಟ್ಟಿದ್ದರು. ಅಷ್ಟಮಿ ತಿಥಿ, ನವಮಿ ತಿಥಿ ಇವುಗಳೆಲ್ಲವೂ ಕಮ್ಮಿ ಎಂಬುದಾದಂತಹ ಅಭಿಪ್ರಾಯ ಉಂಟು. ಈ ಕೊರತೆಗಳನ್ನೆಲ್ಲ ನೀಗಿಸಿದವನು ಸರ್ವೇಶ್ವರ. ಕೃಷ್ಣ ಅಷ್ಟಮಿಯಲ್ಲಿಯೇ ಅವತಾರ ಮಾಡಿದ, ಶ್ರೀರಾಮಚಂದ್ರ ನವಮಿಯಲ್ಲಿ ಅವತಾರ ಮಾಡಿದ. ಆ ಕೊರತೆಗಳೆಲ್ಲವೂ ಕೂಡ ಸರ್ವೇಶ್ವರನ ಸಂಬಂಧವನ್ನು ಪಡೆದ ನಂತರ ಆ ಕೊರತೆಗಳೆಲ್ಲಂದರಿಂದಲೂ ಬಿಡುಗಡೆ ಹೊಂದಿತು. ದಕ್ಷಿಣ ದಿಕ್ಕೇನಾಯಿತು ಅಂತಂದರೆ ಎಲ್ಲಕ್ಕಿಂತ ಮಿಗಿಲಾದ ದಿಕ್ಕಾಯಿತು ಅಂದರು ವೇದಾಂತೇಶ್ವರು. ದಕ್ಷಿಣಾಪಿ ಪರಿಪಕ್ತ್ರಿಮ ಪುಣ್ಯಲಭ್ಯಾತ್ ಸರ್ವೋತ್ತರಾಭವತಿ ದೇವಿ ತವ ಅವತಾರಾತ್ ಎಂಬುದೇ ಹೇಳ್ತಾರೆ. ಅಮ್ಮ ಗೋದಾದೇವಿ, ನೀನು ಶ್ರೀವಿಲ್ಲಿಪುತ್ತೂರಲ್ಲಿ ಅವತಾರ ಮಾಡಿದೆ. ಆ ಶ್ರೀವಿಲ್ಲಿಪುತ್ತೂರು ಭಾರತದ ದಕ್ಷಿಣ ಭಾಗದಲ್ಲಿದೆ. ಆ ದಕ್ಷಿಣ ಭಾಗದಲ್ಲಿರುವಂತಹ ಕ್ಷೇತ್ರಗಳು ನಿನ್ನ ಅವತಾರದಿಂದ, ಶ್ರೀವಿಲ್ಲಿಪುತ್ತೂರು ನೀನಲ್ಲಿ ಅವತಾರ ಮಾಡಿದ್ದರಿಂದ ಏನಾಯಿತು ಅಂದರೆ ಸರ್ವೋತ್ತರವಾಯಿತು ಅಂತಂದರು. ಉತ್ ಉತ್ತರ ಕಂಪ್ಯಾರಿಟಿವ್ ಡಿಗ್ರಿ. ಉತ್ ಅನ್ನೋದು ಪಾಸಿಟಿವ್, ಉತ್ತರ ಅನ್ನೋದು ಕಂಪ್ಯಾರಿಟಿವ್. ಸರ್ವೋತ್ತರ ಅಂತಂದರೆ ಎಲ್ಲಕ್ಕಿಂತ ಮಿಗಿಲಾದದ್ದು, ಎಲ್ಲರ ಜೊತೆ ಕಂಪೇರ್ ಮಾಡಿದ್ರೆ ಅದೆಲ್ಲಕ್ಕಿಂತ ಬೆಟರ್ ಅನ್ನುವಂತಹ ಸ್ಥಿತಿಯನ್ನು ಈ ಶ್ರೀವಿಲ್ಲಿಪುತ್ತೂರು ಪಡೆದುಕೊಂಡಿತು ಅಂತಂದರು. ದಕ್ಷಿಣ ಏನಾಯಿತು ಅಂದರೆ ಉತ್ತರ ಆಗಲಿಲ್ಲ, ಸರ್ವೋತ್ತರವಾಯಿತು ಅಂತಂದರು ವೇದಾಂತೇಶ. ದಕ್ಷಿಣ ಉತ್ತರವಾಯಿತು ಅನ್ನೋದು ಮಾತ್ರವಲ್ಲ, ಸರ್ವೋತ್ತರಾಭವತಿ ದೇವಿ ತವ ಅವತಾರಾತ್, ನೀನು ಅವತಾರ ಮಾಡಿದ್ದರಿಂದ ಆ ದಿಕ್ಕಿಗೇನೆ ವಿಶೇಷವಾದಂತಹ ಕೀರ್ತಿ ಉಂಟಾಯಿತು. ರಂಗನಾಥನು ಕೂಡ ನೀನು ಅವತಾರ ಮಾಡಿದ ಊರು ಎಂಬ ಅಭಿಮಾನದೊಂದಿಗೆ ಆ ದಿಕ್ಕನ್ನೇ ಸದಾ ಸರ್ವಕಾಲದಲ್ಲಿಯೂ ನೋಡ್ತಾ ಮಲಗಿದ್ದಾನೆ ಅಂತಂದ್ರು. ನೀನು ಅವತಾರ ಮಾಡಿದ್ರಿಂದ ಇಷ್ಟೊಂದು ಹಿರಿಮೆ. ಸರ್ವೋತ್ತರಾಭವತಿ ದೇವಿ ತವಾವತಾರಾತ್ ಯತ್ರೈವ ರಂಗಪತಿನ ಬಹುಮಾನ ಪೂರ್ವಂ ನಿದ್ರಾಳುನಾಪಿ ನಿಯತಂ ನಿಹಿತಾ ಕಟಾಕ್ಷಾ ಎಂಬುದಾಗಿ ಹೇಳಿದರು. ಆ ದಿಕ್ಕನ್ನೇ ಕಟಾಕ್ಷಿಸುತ್ತಾ ಶ್ರೀರಂಗನಾಥ ಮಲಗಿದ್ದಾನೆ. ಆ ದಿಕ್ಕಿಗೆ ಇಷ್ಟೊಂದು ಕೀರ್ತಿ ಯಾರಿಂದ ಉಂಟಾಯಿತು ಅಂತಂದರೆ ಶ್ರೀ ಆಂಡಾಳ್ ಅಲ್ಲಿ ಅವತಾರ ಮಾಡಿದ್ದರಿಂದ ಉಂಟಾಯಿತು ಅಂದರು ವೇದಾಂತೇಶ್ವರು. ಹಾಗೆ ವಿಶೇಷವಾದ ಯೋಗ್ಯತೆ ಉಳ್ಳವರುಗಳು ಆ ದಿವ್ಯ ದೇಶದೊಂದಿಗೆ ಸಂಬಂಧವನ್ನು ಹೊಂದಿದ್ದೇ ಆದರೆ ಅವರ ಒಂದು ಸಂಬಂಧದಿಂದ ದಿವ್ಯ ಕ್ಷೇತ್ರಕ್ಕೇನೆ ವಿಶೇಷವಾದಂತಹ ಕೀರ್ತಿ ಉಂಟಾಗುತ್ತೆ. ಇದು ಸಹಜವಾದದ್ದೇ, ನ್ಯಾಯವಾದದ್ದು ಕೂಡ. ಭಾರತ ಭೂಮಿಗೇನೆ ಅಂತಹ ಒಂದು ವಿಶೇಷವಾದ ಯೋಗ್ಯತೆ ಉಂಟು. ಭಗವಂತ ಅವತಾರ ಮಾಡಿ ತನ್ನ ಲೀಲೆಗಳನ್ನೆಲ್ಲ ನಡೆಸಿದ್ದು ಈ ಭಾರತ ಭೂಮಿಯಲ್ಲಿ. ಮಿಕ್ಕ ಯಾವ ಒಂದು ಕಂಟ್ರಿಯಲ್ಲಿಯೂ ಕೂಡ ಭಗವಂತ ಅವತಾರ ಮಾಡಲಿಲ್ಲ. ಈ ಭಾರತ ಭೂಮಿಯನ್ನು ಅಲ್ಲಿ ಭಾರತ ಭೂಮಿಯನ್ನೇ ಆರಿಸಿಕೊಂಡ. ಬ್ರಹ್ಮದೇವನು ಕೂಡ ಪಣ್ಣಿಯನಲ್ ವ್ರತಮೆல்லாம் ಫಲಿಕ್ಕುಂ ಎಂದು ಭಾರತத்தில் ಪಂಗಯತ್ವನ್ ಪಡಿಂದಿಟ್ಟಾನಂತ ವೇದಾಂತೇಶ್ ಹೇಳ್ತಾರೆ. ಮಾಡಿದ ವ್ರತಗಳೆಲ್ಲವೂ ಕೂಡ ಕೋರಿದ ಫಲವನ್ನು ಪೂರ್ಣವಾಗಿ ಕೊಡುವಂತಹ ಪುಣ್ಯಕ್ಷೇತ್ರ ಯಾವುದು ಅಂದರೆ ಈ ಭಾರತ ಭೂಮಿ. ಇದು ಕರ್ಮಭೂಮಿ. ಮಾಡಿದಂತಹ ಕರ್ಮಗಳಿಗೆ ವಿಶೇಷವಾದ ಫಲ ಭಗವದ್ ಅನುಗ್ರಹದಿಂದ ದೊರೆಯುವಂತಹ ಭೂಮಿ ಎಂಬುದಾಗಿ ಕೊಂಡಾಡ್ತಾರೆ. ತಿರುಕುಡನಾಂಡವನ್ ಹೇಳೋರು ಒಬ್ಬರು ಕಾಶಿ ಕ್ಷೇತ್ರದಲ್ಲಿ ಹುಟ್ಟಿದ್ರಂತೆ. ಆ ಕಾಶಿ ಕ್ಷೇತ್ರಕ್ಕೆ ಹಿರಿಮೆಯನ್ನು ಹೇಳಬೇಕು ಅಂತ ಅವರ ಮನಸ್ಸು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಬೇರೆ ಕಡೆಯಲ್ಲಿ ಎಲ್ಲಾದರೂ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಹೋಗಿ ಏನಾದರೂ ತಪ್ಪನ್ನು ಮಾಡಿದ್ದೆ ಆದರೂ, ಪಾಪಗಳನ್ನು ಮಾಡಿದ್ದೆ ಆದರೆ ಆ ಪಾಪಗಳೆಲ್ಲವೂ ಕೂಡ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡೋದರಿಂದಲೇ ಹೋಗುತ್ತೆ ಅಂತ ಹೇಳಿದೆ. ಆ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇರೋದರಿಂದ ಆ ಕ್ಷೇತ್ರದಲ್ಲಿ 3 ದಿನ ವಾಸ ಮಾಡಬೇಕು. ಆ ಕ್ಷೇತ್ರಕ್ಕೆ ಯಾವುದು ವೃಕ್ಷವೋ ಆ ವೃಕ್ಷವನ್ನು ನಮಸ್ಕಾರ ಮಾಡಬೇಕು. ಆ ಕ್ಷೇತ್ರಕ್ಕೆ ಯಾರು ಅಧಿಪತಿಯೋ ಅವನನ್ನು ಮೊದಲು ನಮಸ್ಕರಿಸಬೇಕು. ತಿರುಮಲೆಗೆ ಹೋಗಿದ್ದೆ ಆದರೆ ಕ್ಷೇತ್ರಾಧಿಪತಿ ವರಾಹಸ್ವಾಮಿ, ಆದಿ ವರಾಹನೇ ಅಲ್ಲಿ ಕ್ಷೇತ್ರಾಧಿಪತಿ. ಅವನನ್ನು ಮೊದಲು ನಮಸ್ಕಾರ ಮಾಡಿ ಆನಂತರವೇ ಶ್ರೀನಿವಾಸನನ್ನು ನಮಸ್ಕಾರ ಮಾಡಬೇಕು.
ಹೀಗೆಲ್ಲ ನಿಯಮಗಳುಂಟು. ಆ ಕ್ಷೇತ್ರದಲ್ಲಿ ಇರುವಂತಹ ತೀರ್ಥ ಯಾವುದುಂಟೋ ಆ ತೀರ್ಥದಲ್ಲಿ ಅವಗಾಹನ ಮಾಡಬೇಕು. 3 ದಿನಗಳ ಕಾಲವಾದರೂ ಆ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅಂತ ಹೇಳಿದೆ. ಹೀಗೆಲ್ಲ ಮಾಡಿದ್ರೆ ಆಗ ತಾನೇ ಆ ಕ್ಷೇತ್ರದಲ್ಲಿ ವಾಸ ಮಾಡಿದ ಫಲ ನಮಗುಂಟಾಗತ್ತೆ ಅಂತ ಹೇಳಿದೆ. ಸುಮ್ಮನೆ ಫ್ಲೈಯಿಂಗ್ ವಿಸಿಟ್ ಕೊಡ್ತು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋಲ್ಲ. ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಲ್ಲೆಲ್ಲ ಹೋದಾಗ ಆರಾಮವಾಗಿ ನಿಂತು ಕಣ್ಣು ತುಂಬ ಸ್ವಾಮಿಯನ್ನು ಕಂಡು ಹೃದಯದಲ್ಲಿ ತುಂಬಿಸಿಕೊಂಡು ಅನುಭವಿಸಿ ಆನಂತರ ಈ ಊರಿಗೆ ಬಂದದ್ದು ಸಾರ್ಥಕ ಎಂಬುದಾಗಿ ಮನಸ್ಸಿಗೆ ನೆಮ್ಮದಿ ಬರಬೇಕು. ಆ ರೀತಿಯಲ್ಲಿ ಬಾಳಬೇಕೇ ವಿನಃ ಸುಮ್ಮನೆ ಒಂದೇ ದಿವಸ ಇಷ್ಟೊಂದು ನೋಡ್ಕೊಂಬಂದೆ ಅಂತಂದ್ಬಿಟ್ಟು ಇಲ್ಲೊಂದು ಸಲ ಕಾಲು ಅಲ್ಲೊಂದು ಕಾಲು ಇಟ್ಟು ಹೋಗಿದ್ದೆ ಆದರೆ ಪ್ರಯೋಜನಕ್ಕೆ ಬರೋಲ್ಲ. ஒரு சில பேர் ಯಾತ್ರೆ ಎல்லாம் போவா, ಕುದುರೆ ಮೇಲೆ ಉட்காந்து ಯಾತ್ರೆ போவா ಅಂತ ತಿರುಕುಡಂದಾಂಡವನ್ ಹೇಳೋರು. ಕುದುರೆ ಮೇಲೆ ಕೂತ್ಕೊಂಡು ಯಾತ್ರೆ ಹೋಗ್ತಾ ಇರ್ತಾರೆ. ಆ ಕುದುರೆ ನಾಗಾಲೋಟದಲ್ಲಿ ಓಡ್ತಾ ಇರುತ್ತೆ. ಹಾಗೆ ಓಡೋವಾಗ ಎಷ್ಟನ್ನ ನೋಡೋಕ್ಕಾಗತ್ತೆ. ಯಾವ ರೀತಿಯಲ್ಲಿ ಭಗವಂತನ ಸನ್ನಿಧಿ ಮುಂದೆ ನಿಂತು ಒಂದು ಕ್ಷಣ ನಿಂತು ಅದನ್ನು ತುಂಬಿಸ್ಕೊಂಡ್ರೇನೆ ಮನಸ್ಸಲ್ಲಿ ನಿಲ್ಲಲ್ಲ. ಓಡ್ತಾ ಇರೋ ಕುದುರೆ ಮೇಲೆ ನಿಂತ್ಕೊಂಡು ನೋಡಿದ್ದೆ ಆದರೆ ಏನು ಪ್ರಯೋಜನ? ಆ ಕ್ಷೇತ್ರಗಳಲ್ಲಿ ಆ ರೀತಿ ವಾಸ ಮಾಡಿದರೆ ಮಾತ್ರವೇ ಪ್ರಯೋಜನ. ಅದರಲ್ಲೂ ಸ್ವಯಂ ವ್ಯಕ್ತ ಕ್ಷೇತ್ರಗಳು, ಆಳ್ವಾರಾಚಾರ್ಯರುಗಳು ಮಂಗಳಾಶಾಸನ ಮಾಡಿದಂತಹ ದಿವ್ಯ ಕ್ಷೇತ್ರಗಳು ಅಂದರೆ ಅದಕ್ಕೆ ವಿಶೇಷವಾದ ಗೌರವ ಉಂಟು. ಅನ್ಯ ಕ್ಷೇತ್ರಗಳಲ್ಲಿ ಏನಾದರೂ ನಾವು ಪಾಪ ಮಾಡಿದ್ದೇ ಆದರೂ ಆ ಪಾಪವನ್ನು ಎಲ್ಲಿ ಹೋಗಲಾಡಿಸ್ಕೋಬಹುದು ಅಂದರೆ ಪುಣ್ಯಕ್ಷೇತ್ರದಲ್ಲಿ ನಿಯತವಾಗಿ ವಾಸ ಮಾಡಿದ್ದೇ ಆದರೆ ಆಗ ಪಾಪಗಳೆಲ್ಲ ಹೋಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಒಂದು ವೇಳೆ ಪುಣ್ಯಕ್ಷೇತ್ರದಲ್ಲಿಯೇ ಪಾಪ ಮಾಡ್ದ ಅಂತಂದರೆ ಏನಾಗತ್ತೆ? ಆ ಪಾಪ ಎಲ್ಲಿ ಹೋದರೂ ಹೋಗಲ್ಲ. ಅದು ವಜ್ರಲೇಪದಂತೆ ಇವನೊಂದಿಗೇನೆ ಅಂಟುಕೊಂಡ್ಬಿಡುತ್ತೆ. ಆ ಕಾರಣದಿಂದ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತುಂಬ ಎಚ್ಚರಿಕೆಯೊಂದಿಗೆ ಇರಬೇಕು, ಪಾಪವನ್ನು ಮಾಡದೇ ಇರಬೇಕು ಅಂತ ಆ ಶ್ಲೋಕ ಬಂದ ಉದ್ದೇಶ ಅದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿದ್ದಾರೆ. ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದವರೊಬ್ಬರು ತಮ್ಮ ಊರಿಗೆ ಹಿರಿಮೆಯನ್ನು ಹೇಳಬೇಕು ಅಂತ ಅವರಿಗೆ ಮನಸ್ಸು. ಅವರೇನು ಮಾಡಿದ್ರು, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಕೊನೆ ಪಾದ ಇತ್ತಲ್ಲ, ವಜ್ರಲೇಪೋ ಭವಿಷ್ಯತಿ ಅನ್ನೋ 8 ಅಕ್ಷರಗಳನ್ನು ಇವರು ತಮ್ಮ ಊರಿಗೆ ಹಿರಿಮೆ ತರೋದಕ್ಕೋಸ್ಕರ ಏನು ಮಾಡಿದ್ರು, ಅದನ್ನು ಮಾರ್ಪಾಡು ಮಾಡಿದ್ರು. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕಾಶಿ ಕ್ಷೇತ್ರೇ ವಿನಶ್ಯತಿ ಅಂತ ಹೇಳಿದ್ರು. ನೀವು ಒಂದು ವೇಳೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿದ್ದೆ ಆದರೂ ಯೋಚನೆ ಮಾಡಬೇಡಿ ಸ್ವಾಮಿ, ನಮ್ಮೂರು ಕಾಶಿ, ಅದಕ್ಕೆ ಬನ್ನಿ. ಕಾಶಿಗೆ ಬಂದಿದ್ದೆ ಆದರೆ ನೀವು ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವೂ ಹೋಗುತ್ತೆ. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವನ್ನು ಹೋಗಲಾಡಿಸ್ಕೊಳ್ಳೋಕ್ಕೋಸ್ಕರ ಪುಣ್ಯಕ್ಷೇತ್ರಕ್ಕೆ ಬಂದ್ರಿ. ಆ ಪುಣ್ಯಕ್ಷೇತ್ರದಲ್ಲೂ ಪಾಪ ಸಂಪಾದನೆ ಮಾಡಿದ್ದೆ ಆದರೆ ಆಗ ಅದಕ್ಕಾಗಿ ಯೋಚನೆ ಮಾಡಬೇಡಿ, ನಮ್ಮ ಕಾಶಿ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿದ್ರು. ಇದನ್ನು ನೋಡಿದ್ರು ಒಬ್ರು ಕುಂಭಕೋಣಕ್ಕೆ ಸೇರಿದವರು. ಅವರೇನು ಮಾಡಿದ್ರು, ಒಂದು ವೇಳೆ ಕಾಶಿ ಕ್ಷೇತ್ರದಲ್ಲಿ ಪಾಪ ಮಾಡಿದ್ದೆ ಆದರೆ ಆ ಪಾಪ ಎಲ್ಲಿ ಹೋಗುತ್ತೆ ಅಂತ ಜನಗಳಿಗೆ ಸಂದೇಹ ಬರುತ್ತೋ ಇಲ್ವೋ. ಇವರೇನೋ ಹೇಳ್ಬಿಟ್ರು, ಪುಣ್ಯಕ್ಷೇತ್ರದಲ್ಲಿ ನೀವು ಪಾಪ ಮಾಡಿದ್ರು ಕಾಶಿ ಕ್ಷೇತ್ರದಲ್ಲಿ ಹೊಟ್ಟೋಗುತ್ತೆ ಅಂತ. ಕಾಶಿಗೆ ಹಿರಿಮೆ ಹೇಳೋದಕ್ಕಾಗಿ ಆ ರೀತಿ ಹೇಳಿದ್ರು. ಒಂದು ವೇಳೆ ಕಾಶಿಯಲ್ಲಿ ಪಾಪ ಮಾಡಿದ್ದೆ ಆದರೆ ಏನಾಗತ್ತೆ ಅಂತ ಕೇಳಿದಾಗ ಕುಂಭಕೋಣಕ್ಕೆ ಸೇರಿದವ್ರು ಏನು ಮಾಡಿದ್ರು, ಒಂದು ವೇಳೆ ಕಾಶಿಯಲ್ಲಿ ನೀವು ಪಾಪ ಮಾಡಿದ್ದೆ ಆದರೂ ಅಂಜಬೇಡ್ರಿ, ನಮ್ಮ ಊರಿಗೆ ಬನ್ನಿ ಕುಂಭಕೋಣ. ಆ ಕುಂಭಕೋಣಕ್ಕೆ ಬಂದಿದ್ದೆ ಆದರೆ ಕಾಶಿ ಕ್ಷೇತ್ರದಲ್ಲಿ ಮಾಡಿದ ಪಾಪವೂ ಕೂಡ ಹೋಗುತ್ತೆ ಅಂದರು. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ, ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ, ಕಾಶಿ ಕ್ಷೇತ್ರದಲ್ಲಿ ಮಾಡಿದ ಪಾಪ ಈ ಎಲ್ಲವೂ ಕೂಡ ಕುಂಭಕೋಣಕ್ಕೆ ಬಂದು ನಮಸ್ಕಾರ ಮಾಡಿದ್ದೆ ಆದರೆ ಆರಾಮದಲ್ಲಿ ನಮಸ್ಕಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ತಿರುಕುಡಂದಾಂಡವನ್ ಚಮತ್ಕಾರವಾಗಿ ಹೇಳೋರು, ಅವನು ಕುಂಭಕೋಣ ತಾಳಾಚೆ ಮತ್ತೆ ಒಳಗೆ ಎಡಂಗುಡುಪಾನ ಅಂತ. ಕುಂಭಕೋಣಕ್ಕೆ ಸೇರಿದವನು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಅವರೇನು ಮಾಡ್ತಾರೆ, ಕುಂಭಕೋಣೆ ಕೃತಂ ಪಾಪಂ ಅಂದ್ಬಿಟ್ಟು ತಮ್ಮೂರನ್ನ ಹೇಳ್ಬಿಡ್ತಾರೆ. ಈ ಕುಂಭಕೋಣದಲ್ಲಿ ಮಾಡಿದ ತಪ್ಪು ಕೂಡ ನಮ್ಮ ಊರಿಗೆ ಬನ್ನಿ, ನಿಮ್ಮ ಪಾಪ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ಅವ್ರು ಯಾರಾದರೂ ತಮ್ಮ ಊರಿಗೆ ಹಿರಿಮೆ ಹೇಳ್ಬಿಡ್ತಾರೆ ಅಂತ ಗೊತ್ತಾಗಿ ಏನು ಮಾಡಿದ್ರಂತೆ, ಶ್ಲೋಕವನ್ನು ಪೂರ್ಣ ಮಾಡಿಬಿಟ್ರಂತೆ. ಕುಂಭಕೋಣೆ ಕೃತಂ ಪಾಪಂ ಕಟ್ಟಯೋಡೆ ವಿನಶ್ಯತಿ. ಕುಂಭಕೋಣದಲ್ಲಿ ಏನಾದರೂ ಪಾಪ ಮಾಡಿದ್ದೆ ಆದರೆ ಈ ಶರೀರ ಪತನವಾಗುವ ತನಕ ಅದರ ಫಲವನ್ನು ಇಲ್ಲಿಯೇ ಅನುಭವಿಸಿ ತೀರಬೇಕು, ಬೇರೆ ಮಾರ್ಗವೇ ಇಲ್ಲ. ಬೇರೆ ಎಲ್ಲಿ ಹೋದರೂ ಈ ಕುಂಭಕೋಣದಲ್ಲಿ ಮಾಡಿರೋ ಪಾಪ ಹೋಗಲ್ಲ ಅಂತಂದ್ರು.
ಅಷ್ಟೊಂದು ಹಿರಿಮೆ ಪಡೆದದ್ದು ನಮ್ಮೂರು. ಆ ಪುಣ್ಯಕ್ಷೇತ್ರಗಳಲ್ಲಿ ತುಂಬ ಎಚ್ಚರಿಕೆಯೊಂದಿಗೆ ಭಗವದ್ ಅನುಗ್ರಹಕ್ಕಾಗಿ ಅಂತ ಪ್ರಯತ್ನ ಮಾಡಿದ್ದೆ ಆದರೆ ವಿಶೇಷವಾದ ಫಲ ಸಿಗುತ್ತೆ. ಅಲ್ಲಿ ಒಂದು ವೇಳೆ ತಪ್ಪನ್ನು ಮಾಡಿದ್ದೆ ಆದರೆ ಆ ತಪ್ಪು ಬೇರೆ ಎಲ್ಲಿ ಹೋದರೂ ಹೋಗಲ್ಲ ಅಂತ, ವಜ್ರಲೇಪದಂತೆ ಆಗಿಬಿಡುತ್ತೆ ಅಂತ ಏನು ಹೇಳಿದ್ರು ಅದನ್ನು ಮನಸ್ಸಲ್ಲಿಟ್ಕೊಂಡು ಕುಂಭಕೋಣದಲ್ಲಿ ಪಾಪ ಮಾಡಿದ್ದೆ ಆದರೆ ಈ ಶರೀರ ಪತನದ ತನಕ ಅದು ಹೋಗೋದೇ ಇಲ್ಲ, ಅನುಭವಿಸಿಯೇ ತೀರಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಒಳ್ಳೆ ಕೆಲಸವೋ ಕೆಟ್ಟ ಕೆಲಸವೋ ಅನುಭವಿಸಿಯೇ ತೀರಬೇಕು. ಅವಶ್ಯಂ ಅನುಭೋಕ್ತವ್ಯಂ, ಅವಶ್ಯ ಅನುಭವಿಸಿ ಆಗಬೇಕು ಅಂತ ಹೇಳಿದೆ. ಅದನ್ನು ಅವರು ಹೇಳಿ ಕುಂಭಕೋಣಕ್ಕಿರುವಂತಹ ಹಿರಿಮೆಯನ್ನು ಸ್ಥಾಪನೆ ಮಾಡಿದ್ರು ಅಂತ ತಿರುಕುಡಂದಾಂಡವನ್ ಚಮತ್ಕಾರವಾಗಿ ಹೇಳೋರು. ಅವರವರ ಊರು ಅದಕ್ಕೆ ಹಿರಿಮೆಯನ್ನು ಹೇಳ್ತಾರೆ. ವೇದಾಂತೇಶಗಳು ತಾವು ಅವತಾರ ಮಾಡಿದ ಊರಾದ್ರಿಂದ ಮಣ್ಮಹಳಾರ್ಕ ಅಲಂಕಾರಂ ಎಂಬುದಾಗಿ ಹೇಳ್ತಾರೆ. ಮುಕ್ತಿಧರನ್ ನಗರ್ ಏಳಿಲ್ ಮುಖ್ಯ ಮಾಂ ಕಚ್ಚಿ ಎಂಬುದಾಗಿ ಹೇಳ್ತಾರೆ. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಮೋಕ್ಷವನ್ನು ಕೊಡುವಂತಹ 7 ಪುಣ್ಯಕ್ಷೇತ್ರಗಳು. ಆ ಕ್ಷೇತ್ರದಲ್ಲಿ ಈ ದಿವ್ಯ ಕ್ಷೇತ್ರವನ್ನು ತಮಿಳಿನಲ್ಲಿ ಪೆರುಮಾಳ್ ಕೋಯಿಲ್ ಎಂಬುದಾಗಿ ಕರೀತಾರೆ. ಶ್ರೀಪತಿಯಾದ ಸರ್ವೇಶ್ವರ ನಿತ್ಯವಾಸ ಮಾಡ್ತಾ ಇರುವಂತಹ ದಿವ್ಯವಾದ ದೇವಸ್ಥಾನ. ತನ್ನ ಅಂತರಂಗ ಭಕ್ತರುಗಳ ಭಕ್ತಿಗೆ ಮೆಚ್ಚಿ ಅವರುಗಳಿಗೆ ನೇರವಾಗಿ ಸಾಕ್ಷಾತ್ಕಾರವನ್ನು ಕೊಡುವಂತಹ ವರದ ಅವನು. ಆ ಸ್ವಾಮಿ ಪೆರುಮಾಳ್ ಅವನ್ ನಿತ್ಯವಾಸ ಮಾಡುವಂತಹ ಕೋಯಿಲಾದ್ರಿಂದ ಪೆರುಮಾಳ್ ಕೋಯಿಲ್ ಎಂಬುದಾಗಿ ಅದನ್ನು ಕರೀತಾರೆ. ಸಂಪ್ರದಾಯದಲ್ಲಿ ಇದನ್ನು ಪೆರುಮಾಳ್ ಕೋಯಿಲ್ ಅಂತಾನೆ ಹೇಳ್ತಾರೆ. ಕೋಯಿಲ್ ತಿರುಮಲೈ, ಪೆರುಮಾಳ್ ಕೋಯಿಲ್, ತಿರುನಾರಾಯಣಪುರಂ ಅಂತ 4 ದಿವಿದೇಶಗಳನ್ನು ಕೊಂಡಾಡ್ತಾರೆ. ಕೋಯಿಲ್ ಎಂಬುದಾಗಿ ಯಾವ ವಿಶೇಷಣವೂ ಇಲ್ಲದೆ ಹೇಳಿದ್ದೆ ಆದರೆ ಅದು ಶ್ರೀರಂಗ ನಗರಕ್ಕೇನೆ ಅನ್ವಯವಾಗುತ್ತೆ. ಯಾಕೆಂದರೆ ಆ ಕೋಯಿಲ್ ಅನ್ನುವಂತಹ ಪದ ಶ್ರೀರಂಗಕ್ಕೆ ಮಾತ್ರವೇ ಚೆನ್ನಾಗಿ ಹೊಂದತ್ತೆ. ಮರುವಿಯ ಪೆರಿಯ ಕೋಯಿಲ್ ಎಂಬುದಾಗಿಯೂ ಹೇಳ್ತಾರೆ ತೊಂಡರಡಿಪ್ಪುಡಿ ಆಳ್ವಾರ್. ಬರೀ ಗುಡಿ ಅಲ್ಲ, ಅದು ಪೆರಿಯ ಕೋಯಿಲ್ ಅಂತಂದು ನಮ್ಮ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಮಿಕ್ಕ ಊರುಗಳಲ್ಲೆಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಕೋಯಿಲಿಲ್ಲ ಊರಿಲ್ ಕುಡಿಯಿರುಕ ವೇಂಡ ಅಂತ ತಮಿಳಿನಲ್ಲಿ ಒಂದು ವಚನ ಉಂಟು. ಗುಡಿ ಇಲ್ಲದೆ ಹೋಯಿತು ಅಂದರೆ, ದೇವಸ್ಥಾನ ಇಲ್ಲದೆ ಹೋದರೆ, ಮಹಾವಿಷ್ಣುವಿನ ಆಲಯ ಇಲ್ಲದೆ ಇದ್ದಿದ್ದೆ ಆದರೆ ಅಂಥ ಊರಿನಲ್ಲಿ ವಾಸ ಮಾಡಬೇಡ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಕೋಯಿಲಿಲ್ಲ ಊರಿಲ್ ಕುಡಿಯಿರುಕ ವೇಂಡ ಅಂತ ಹೇಳಿದೆ. ಆ ಊರಿನಲ್ಲಿ ಅಲ್ಲಾದರೂ ಒಂದು ಮೂಲೆಯಲ್ಲಾದರೂ ಒಂದು ದೇವಸ್ಥಾನ ಇರಬೇಕು, ಮಹಾವಿಷ್ಣು ನಿತ್ಯವಾಸ ಮಾಡುವಂತಹ ದೇವಸ್ಥಾನ ಇರಬೇಕು ಅಂತ ಹೇಳಿದರು. ಈ ಶ್ರೀರಂಗ ಕ್ಷೇತ್ರ ಎಂಥದ್ದು ಅಂತಂದರೆ, ಗುಡಿಯಲ್ಲಿ ಊರಿದೆ, ಊರಿನಲ್ಲಿ ಗುಡಿಯಲ್ಲ, ಗುಡಿಯಲ್ಲೇ ಊರು. 7ನೇ ಪ್ರಾಕಾರ ಇದೆಯಲ್ಲ, 7ನೇ ಪ್ರಾಕಾರವೇ ಊರು. 7 ಪ್ರಾಕಾರಗಳು, ಸಪ್ತ ಪ್ರಾಕಾರ ಮಧ್ಯದಲ್ಲಿಯೇ ಶ್ರೀರಂಗನಾಥ ಶಯನ ತಿರುಕೋಲದಲ್ಲಿ ಸೇವೆ ಕೊಡ್ತಾ ಇದ್ದಾನೆ. ಅದರಿಂದ ಕೋಯಿಲ್ ಅಂತ ಹೇಳಿದ್ದೆ ಆದರೆ ಆ ಕೋಯಿಲ್ ಅನ್ನೋ ಪದ ಸಾಕ್ಷಾತ್ತಾಗಿ ಶ್ರೀರಂಗಕ್ಕೆ ಅನ್ವಯವಾಗತ್ತೆ. ಬೇರೆ ಯಾವ ವಿಶೇಷಣವೂ ಕೊಡದೇ ಇದ್ದಿದ್ದೆ ಆದರೆ ಕೋಯಿಲ್ ಅನ್ನೋದು ಶ್ರೀರಂಗ. ತಿರುಮಲೈ, ಎಲ್ಲ ಬೆಟ್ಟಗಳು ಶ್ರೇಷ್ಠವಾದ ಬೆಟ್ಟಗಳೇ ಆದರೂ ಶ್ರೀನಿವಾಸ ನಿತ್ಯವಾಸ ಮಾಡ್ತಾ ಇರುವಂತಹ ಪರಮಪದವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಿಹಾರ ಮಾಡುವುದಕ್ಕಾಗಿ ಬಂದಲ್ಲ ಆ ಸ್ವಾಮಿ. ವೈಕುಂಠೇತು ಪರೇಲೋಕೆ ಶ್ರೇಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣು ಅಚಿಂತ್ಯಾತ್ಮ ಭಕ್ತೈರ್ ಭಾಗವತೈ ಸಗ ಎಂಬುದಾಗಿ ನಿತ್ಯಮುಕ್ತರುಗಳೊಂದಿಗೆ ಆನಂದವಾಗಿ ಅನುಭವ ಮಾಡ್ತಾ ಇದ್ದಂತಹ ಸ್ವಾಮಿ ಅವನು ಇಲ್ಲಿ ತಿರುಮಲೆಗೆ ದಯಮಾಡಿ ರಮಯಾ ಸಹ ಮೋದತೆ, ಮಹಾಲಕ್ಷ್ಮಿಯೊಂದಿಗೆ ವಿಹಾರ ಮಾಡೋದಕ್ಕಾಗಿ ತಿರುವೇಂಗಡಂ ಎಂಬಂತಹ ಈ ದಿವ್ಯಕ್ಷೇತ್ರವನ್ನು ಆರಿಸಿಕೊಂಡ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣಿ ತೀರೆ ರಮಯಾ ಸಹ ಮೋದತೆ ಎಂಬುದಾಗಿ ತಿರುಮಲೆಯ ಬಗ್ಗೆ ಹೇಳ್ತಾರೆ. ಮಹಾಲಕ್ಷ್ಮಿಯೊಂದಿಗೆ ವಿಹಾರ ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಎಂಬುದಾಗಿ ತಿರುಮಲೆಯನ್ನು ಆರಿಸಿಕೊಂಡ ಭಗವಂತ. ಯಾರು ಅಂತಂದರೆ ವೈಕುಂಠಕ್ಕೆ ಅಧಿಪತಿಯಾದಂತಹ ಸ್ವಾಮಿ ಆ ವೈಕುಂಠವನ್ನು ತ್ಯಾಗ ಮಾಡಿ ಇಲ್ಲಿ ಬಂದ ಅಂತಂದು. ಆ ವೈಕುಂಠಕ್ಕಿಂತ ಅತಿ ಮಿಗಿಲಾದಂತಹ ಶ್ರೇಷ್ಠವಾದಂತಹ ಜಾಗವಾಗಿದೆ ಈ ದಿವ್ಯ ಕ್ಷೇತ್ರ. ಪರನ್ ಶೆನ್ನು ಶೇರ್ ತಿರುವೇಂಗಡ ಮಾಮಲೈ ಅಂದರು ನಮ್ಮಾಳ್ವಾರ್.
ಸರ್ವಸ್ಮಾತ್ ಪರನಾಗಿರುವಂತಹ ಭಗವಂತ ಅವನಾಗಿ ದಯಮಾಡಿದಂತಹ ಕ್ಷೇತ್ರ. ಆ ಜಾಗವನ್ನು ಬಿಟ್ಟು ಇಲ್ಲಿಗೆ ಬಂದಂತೆ. ಪರನ್ சென்னு சேர்த்திருவேங்கட மாமலை புன்னமேந்தி குளிர்மழை காத்தவன் நன்னு ஞாலமளந்த பிரான் பரன் சென்னு சேர்த்திருவேங்கட ಮಾಮಲೈ ಒನ್ನುಮೆ ತೊಳ ನಂವಿನೈ ಓಯುಮೆ. ಆ ತಿರುವೆಂಗಡ ಬೆಟ್ಟ ಇದೆಯಲ್ಲ, ಬೆಟ್ಟವನ್ನ ನಮಸ್ಕಾರ ಮಾಡಿದ್ರೇನೆ ಸಾಕು. ಒಂದು ವೇಳೆ ಶ್ರೀನಿವಾಸನನ್ನು ನಾವು ಸಂದರ್ಶನ ಮಾಡೋದಕ್ಕೆ ಭಾಗ್ಯವಿಲ್ಲದೆ ಹೋದರೂ ಕೂಡ, ಬೆಟ್ಟವನ್ನು ನಮಸ್ಕಾರ ಮಾಡಿದ್ದೇ ಆದರೂ ಕೂಡ ಬಂದ ಉದ್ದೇಶ ಪೂರ್ಣವಾಗಿ ಸಫಲವಾಗುತ್ತೆ. ಅಲ್ಲಿ ಹೋಗೋ ಉದ್ದೇಶ ಏನು? ಪಾಪವನ್ನೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕಾಗಿ. ವೇಂಕಟಯತಿ ಇತಿ ವೆಂಕಟಃ. ಯಾವ ಒಂದು ಕ್ರೂರವಾದ ಕರ್ಮಗಳೆಲ್ಲ ಇದೆಯೋ ಅದರಿಂದ ಬಿಡುಗಡೆ ಹೊಂದೋದಕ್ಕಾಗಿ, ಅದನ್ನು ಕತ್ತರಿಸಿಕೊಳ್ಳೋದಕ್ಕಾಗಿ ತಿರುವೇಂಗಡ ಮಲೆಗೆ ಹೋಗ್ತೀವಿ. ಆ ಬೆಟ್ಟವನ್ನು ನಮಸ್ಕಾರ ಮಾಡಿದ್ದೆ ಆದರೆ ಆ ಕ್ಷಣದಲ್ಲಿಯೇ ಎಲ್ಲ ವಿಧವಾದ ವಿರೋಧ ವರ್ಗಗಳು ನೀಗುತ್ತೆ. ಕಣ್ಣನ್ ಅಡಿಯಿಣೈ ಎಮಕ್ಕೆ ಕಾಟುಂ வெறுப்பு ಕಡುವಿನಯರ್ ಇರುವಿನೆಯುಂ ಕಡಿಯುಂ வெறுப்பு ಅಂದ್ರು ವೇದಾಂತೇಶರು. ಎರಡು ಬಗೆಯಾದಂತಹ ವಿರೋಧಗಳು ಕೂಡ ಹೋಗುತ್ತೆ ಅಂತಂದ್ರು. ಆ ಎರಡು ಬಗೆಯಾದ ವಿರೋಧಗಳು ಅಂದ್ರೆ ಪುಣ್ಯ ಮತ್ತು ಪಾಪ. ಈ ಎರಡೂ ಕೂಡ ನಮಗೆ ಸಂಕೋಲೆಗಳು. ಅದನ್ನ ಹೋಗಲಾಡಿಸಿಕೊಳ್ಳಬೇಕಾದ್ರೆ ತಿರುಮಲೆಗೆ ಹೋದಾಗ ಎರಡು ಬಗೆಯಾದಂತಹ ಈ ವಿರೋಧ ವರ್ಗಗಳು ನೀಗುತ್ತೆ ಅಂತ ಹೇಳ್ತಾರೆ. ಕಾರಾಗೃಹೇ ಕನಕ ಶೃಂಖಲೆಯಾಪಿ ಬಂಧ ಅಂದ್ರು ವೇದಾಂತೇಶರು. ಜೈಲಿನಲ್ಲಿ ವಾಸ ಮಾಡುವಾಗ ಚಿನ್ನದಲ್ಲಿ ಏನಾದರೂ ಬೇಡಿ ಹಾಕಿದ್ದಾರೆ ಅಂತಂದ್ರೆ, ಆಹಾ ಚಿನ್ನದ ಬೇಡಿ ಎಷ್ಟು ಚೆನ್ನಾಗಿದೆ ಅಂತನ್ಬಿಟ್ಟು ಯಾರಾದರೂ ಸಂತೋಷವಾಗಿ ಇಡ್ತಾರ? ಏನಿದ್ರು ಬೇಡಿ ತಾನೇ, ಜೈಲ್ ಒಳಗೇನೆ ಇರಬೇಕಲ್ವಾ, ಅಲ್ಲಿಂದ ಹೊರಗೆ ಬರೋಕ್ಕಾಗಲ್ಲ. ಆದ್ದರಿಂದ ಶೃಂಖಲೆ, ಕನಕ ಶೃಂಖಲೆ ಆದ್ರೇನು, ಕಬ್ಬಿಣದ ಶೃಂಖಲೆ ಆದ್ರೇನು, ಪುಣ್ಯವೂ ಕೂಡ ಭಗವದ್ ಅನುಭವಕ್ಕೆ ವಿರೋಧ. ಆದ್ದರಿಂದ ಎರಡು ಬಗೆಯಾದಂತಹ ವಿರೋಧಗಳಿಂದಲೂ ನಮ್ಮನ್ನ ಕಾಪಾಡೋದು ಯಾವುದು ಅಂದರೆ ಈ ತಿರುಮಲೆ. ಕಡುವಿನಯರ್ ಇರುವಿನೆಯುಂ ಕಡಿಯುಂ வெறுப்பு ಅರುಳಾಲೆ ವಿಲಂಗಿರಂಡುಂ ಅழிப்பார் ಅಂತಂದ್ರು ವೇದಾಂತೇಶ್. ಪರಮ ಕರುಣೆಯಿಂದ ಈ ಕಾಂಚಿ ದೇವಾಧಿರಾಜ ಏನು ಮಾಡ್ತಾನೆ ಅಂತಂದ್ರೆ, ಎರಡು ಬಗೆಯಾದಂತಹ ವಿರೋಧ ವರ್ಗಗಳನ್ನು ಪೂರ್ಣವಾಗಿ ಹೋಗಲಾಡಿಸ್ತಾನೆ. ಅರುಳಾಲೆ ವಿಲಂಗು ಇರಂಡುಂ, ವಿಲಂಗು ಅಂದ್ರೆ ಬೇಡಿಗಾಗಿರುವಂತಹ ಪುಣ್ಯಪಾಪಗಳೆರಡನ್ನೂ ಕೂಡ ಅರುಳಾಲೆ ವಿಲಂಗಿರಂಡುಂ ಅರುಪ್ಪಾರು ಅಂದಾರದನ್ನ ಕತ್ತರಿಸಿ ಹಾಕುವಂತಹ ಸ್ವಾಮಿ ಅವನು ಎಂಬುದಾಗಿ ಹೇಳ್ತಾರೆ. ಪುಣ್ಯಪಾಪಗಳು ಎಂಬ ಶೃಂಖಲೆಯನ್ನೆಲ್ಲ ಹೋಗಲಾಡಿಸುವವನು ಅಂತಹ ಸ್ವಾಮಿ. ಕುನ್ನಮೇಂದಿ ಕುಳಿರ್ಮழை ಕಾತ್ತವನನ್ನು ஞாலமளந்த பிரான் ಪರನ್ சென்னு சேர்த்திருவேங்கட மாமலை ஒன்னுமே ತೊಳ ನಂಬಿನೈ ಓಯುಂ ಅಂತ ಹೇಳಿದ್ರು. ಅಂತಹ ಶ್ರೇಷ್ಠವಾದ ಮಲೆ, ಶ್ರೇಷ್ಠವಾದ ಬೆಟ್ಟ. ವೇದಾಂತೇಶಿಕರು ಆ ಬೆಟ್ಟದಲ್ಲಿಯೇ ಪ್ರಪದನವನ್ನ ಮಾಡ್ತಾರೆ. ಪ್ರಪದ್ಯೆ ತಂ ಗಿರಿಂ ಪ್ರಾಯ ಶ್ರೀನಿವಾಸ ಅನುಕಂಪಯ ಇಕ್ಷುಸಾರ ಸ್ರವಂತಿಯವ ಯನ್ಮೂರ್ತಿಯ ಶರ್ಕರಾಯಿತಂ ಎಂಬುದಾಗಿ ಹೇಳ್ತಾರೆ. ಆ ಭಗವಂತನ ದಯೆ ಎಂಬಂತಹ ಪ್ರವಾಹ ಇದೆಯಲ್ಲ, ಅದು ಕಬ್ಬಿನ ರಸದಂತೆ, ಕಬ್ಬಿನ ಹಾಲಿನಂತೆ ಅದರಿಂದ ಹೊರ ಬಂದಿದೆ. ಚೆನ್ನಾಗಿ ವಿಶೇಷವಾಗಿ ಅದು ಪ್ರವಾಹದಂತೆ ಹೊರಬಂದು ಒಂದು ಕಡೆ ಗಟ್ಟಿಯಾಗೋಯ್ತು, ಒಂದು ಕಡೆ ಅದು ಮಂಜುಗಟ್ಟಿ ಹೋಯ್ತು. ಆ ಮಂಜುಗಟ್ಟಿ ಹೋಗಿರುವಂತಹ ಜಾಗವೇ ತಿರುಮಲೆ ಅಂತಂದ್ರು. ಭಗವಂತನ ದಯೆ ಹೊರೆಯಿಂದ ಇಡಂ. ಅದು ಹಾಗೇನೆ ಗಟ್ಟಿಯಾಗಿ ಸಾಲಿಡ್ ಫಾರಮ್ ಅಲ್ಲಿ ಕಬ್ಬಿನ ಹಾಲು ಗಟ್ಟಿಯಾಗಿ ಕಲ್ಲು ಸಕ್ಕರೆ ಆಯಿತು. ಆ ಕಲ್ಲು ಸಕ್ಕರೆ ರೂಪದಲ್ಲಿರುವಂಥದ್ದೇ ಈ ತಿರುಮಲೆ ಬೆಟ್ಟ ಎಂಬುದಾಗಿ ವೇದಾಂತೇಶಕರು ಕೊಂಡಾಡ್ತಾರೆ. ಎಲ್ಲವೂ ಶ್ರೇಷ್ಠವಾದ ಬೆಟ್ಟವೇ ಆದರೂ ಶ್ರೀನಿವಾಸ ನಿತ್ಯವಾಸ ಮಾಡುವಂತಹ ಕ್ಷೇತ್ರಕ್ಕೆ ತಿರುಮಲೆ ಅತ್ಯಂತ ಶ್ರೇಷ್ಠವಾದ ಮಲೆ ಎಂಬುದಾಗಿ ಹೆಸರು. ಲಕ್ಷ್ಮೀಪತಿ ವಾಸ ಮಾಡುವಂತಹ ಎಲ್ಲ ಕ್ಷೇತ್ರಗಳೂ ಪೆರುಮಾಳ್ ಕೋಯಿಲ್ಲೇ ಆದರೂ ವರದರಾಜ ಪೆರುಮಾಳ್ ಅತ್ಯಂತ ಕರುಣೆಯೊಂದಿಗೆ, ಕಳ್ಳಕಪಟವೇ ಇಲ್ಲದೇ ಇರುವಂತಹ ಸ್ವಾಮಿ, ಎಲ್ಲರಿಗೂ ತನ್ನನ್ನೇ ಪರಿಪೂರ್ಣವಾಗಿ ತುಂಬಿಸಿಕೊಡುವಂತಹ ಔದಾರ್ಯವುಳ್ಳವನಾದ್ದರಿಂದ ಆ ಸ್ವಾಮಿ ನಿತ್ಯವಾಸ ಮಾಡುವಂತಹ ದಿವ್ಯ ಕ್ಷೇತ್ರವನ್ನು ಪೆರುಮಾಳ್ ಕೋಯಿಲ್ ಎಂಬುದಾಗಿಯೇ ಕರೀತಾರೆ. ಲಕ್ಷ್ಮೀಪತಿಯಾದ ಸರ್ವೇಶ್ವರನೇ ಎಲ್ಲ ಜಾಗದಲ್ಲಿಯೂ ನಿತ್ಯವಾಸ ಮಾಡ್ತಾ ಇದ್ರು. ನಮ್ಮ ಕರ್ನಾಟಕದಲ್ಲಿರುವಂತಹ ತಿರುನಾರಾಯಣಪುರ ಇದೆಯಲ್ಲ, ಅದನ್ನ ತಿರುನಾಮವೇ ಅದಕ್ಕೆ ತಿರುನಾರಾಯಣಪುರ ಅಂತ. ಲಕ್ಷ್ಮೀಪತಿಯಾದ ಸರ್ವೇಶ್ವರನಿಗೆ ವಾಸಕ್ಕೆ ಯೋಗ್ಯವಾದಂತಹ ದಿವ್ಯ ಕ್ಷೇತ್ರ ಎಂಬುದಾಗಿ ಹೇಳ್ತಾರೆ. ಕೋಯಿಲ್ ತಿರುಮಲೈ, ಪೆರುಮಾಳ್ ಕೋಯಿಲ್, ತಿರುನಾರಾಯಣಪುರಂ ಅಂತ ಈ 4 ದಿವ್ಯ ದೇಶಗಳನ್ನು ವಿಶೇಷವಾಗಿ ಕೊಂಡಾಡ್ತಾರೆ.
ಹಸ್ತಿಗಿರಿ ಎಂಬುದಾಗಿ 24 ಮೆಟ್ಟಿಲುಗಳನ್ನು ಹತ್ತುಕೊಂಡು ಮೇಲೆ ಹೋದರೆ ಅಲ್ಲಿ ವರದರಾಜ ಸ್ವಾಮಿಯ ದಿವ್ಯವಾದಂತಹ ಸನ್ನಿಧಿ ಇದೆ. ಆ 24 ಮೆಟ್ಟಿಲುಗಳಿದೆಯಲ್ಲ, ಆ ಮೆಟ್ಟಿಲುಗಳೇ ಅಷ್ಟೇ ಎತ್ತರದಲ್ಲಿರುವಂತಹ ಆ ಜಾಗವೇ ಹಸ್ತಿಗಿರಿ. ಅದೇನೇ ಬೆಟ್ಟ. ಅತ್ತಿಗಿರಿ, ಸಿಂಧುರವೆರ್ಪು, ಈ ರೀತಿಯೆಲ್ಲ ವಿಶೇಷ. ಯಾನೈ ಮಲೈ ಎಂಬುದಾಗಿ ಅದನ್ನು ಕರೆಯುತ್ತಾರೆ. ಅಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ಸ್ವಾಮಿಯನ್ನ ವರದರಾಜ ಪೆರುಮಾಳ್ ಎಂಬುದಾಗಿ ಕರೀತಾರೆ. ಈ ಜಾಗದಲ್ಲಿ ಯಾವ ಒಂದು ಉದ್ದೇಶದೊಂದಿಗೆ ಕರ್ಮಗಳನ್ನು ಮಾಡಿದ್ದೇ ಆದರೆ, ಶಾಸ್ತ್ರಚೋದಿತವಾದ ಕರ್ಮಗಳನ್ನು ಅಲ್ಲಿ ಮಾಡಿದ್ದೇ ಆದರೆ ತಕ್ಷಣದಲ್ಲಿಯೇ ಫಲವನ್ನು ಕೊಡುತ್ತೆ. ಅದು ನಿಶ್ಚಯವಾದ್ದರಿಂದ ಈ ಕ್ಷೇತ್ರಕ್ಕೆ ಸತ್ಯವ್ರತ ಕ್ಷೇತ್ರ ಎಂಬುದಾಗಿ ಹೆಸರು. ಪುಣ್ಯಕೋಟಿ ವಿಮಾನ ಸತ್ಯವ್ರತ ಕ್ಷೇತ್ರ ಎಂಬುದಾಗಿ ಆ ಕ್ಷೇತ್ರವನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ವರಗಳನ್ನು ದಯಪಾಲಿಸುವವನು ಅನ್ನೋದರಿಂದ ಅವನಿಗೆ ವರದನ್ ಅಂತ ಹೆಸರು. ಎಲ್ಲ ದೇವತೆಗಳಿಗೆಲ್ಲರಿಗೂ ಅಧಿಪತಿಯಾಗಿರುವವನು. ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂಚ ದೈವತಂ ಎಂಬುದಾಗಿ ಹೇಳಲ್ಪಟ್ಟವನಾದ್ದರಿಂದ ಅವನನ್ನು ದೇವಾಧಿರಾಜ ಎಂಬುದಾಗಿ ಕೊಂಡಾಡ್ತಾರೆ. ಎಲ್ಲ ದೇವತೆಗಳಿಗೂ ಅಧಿಪತಿಯಾದವನು. ನಿರುತ್ತಿನಾನ್ ದೈವಂಗಳಾಹ ದೈವನಾಯಕನ್ ತಾನೇ ಎಂಬುದಾಗಿ ನಮ್ಮ ಆಳ್ವಾರ್ ಹೇಳ್ತಾರೆ. ಎಲ್ಲ ದೇವತೆಗಳಿಗೂ ಅವರವರುಗಳಿಗೆ ಸ್ಥಾನಮಾನಗಳನ್ನೆಲ್ಲ ದಯಪಾಲಿಸಿ ಆ ದೇವತೆಗಳೆಲ್ಲರಿಗೂ ಕೂಡ ಅಧಿಪತಿಯಾಗಿ ಅಯರ್ವರಂ ಅಮರರ್ಗಳ ಅಧಿಪತಿ ಎಂಬುದಾಗಿಯೇ ನಮ್ಮಾಳ್ವಾರ್ ಕೊಂಡಾಡ್ತಾರೆ. ನಿತ್ಯಸೂರಿಗಳಿಗೂ ಸೇವ್ಯನಾಗಿರುವವನು, ಇಂದ್ರಾದಿ ದೇವತೆಗಳೆಲ್ಲರಿಗೂ ಕೂಡ ಅಧಿಪತಿಯಾದವನು ಅಂತಹ ಸ್ವಾಮಿ. ಅವನು ನಿತ್ಯವಾಸ ಮಾಡುವಂತಹ ಕ್ಷೇತ್ರ. ಉಯರ್ವರ ಉಯರ್ನಲಮುಡೆಯವನ್ ಯವನ್ ಅವನ್ ಅಯರ್ವರ ಮದಿನಲಮರುಳಿನನ್ ಯವನ್ ಅವನ್ ಅಯರ್ವರುಂ ಅಮರರ್ಗಳ ಅಧಿಪತಿ ಯವನ್ ಅವಂತುಯರರು ಸುಡರಡಿ ತೊಳೆದು ಎಳುಮ ಎನ್ಮನನೆ ಎಂಬುದಾಗಿ ನಮ್ಮಾಳ್ವಾರವರು ತಿರುವಾಯಿಮೊழிಯಲ್ಲಿ 1ನೇ ಪಾಶುರದಲ್ಲಿಯೇ ಆ ಸರ್ವೇಶ್ವರನ ಹಿರಿಮೆಯನ್ನು ಕೊಂಡಾಡ್ತಾರೆ. ಪರತತ್ವ ಬೇರೆ ಯಾರೂ ಅಲ್ಲ, ಶಿವನೇನೆ ಎಂಬುದಾಗಿ ಕೊಂಡಾಡ್ತಾರೆ. ವೇದಾಂತೇಶಿಗರು ಹೇಳ್ತಾರೆ, 25 ತತ್ವಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವಂತಹ 26ನೇ ತತ್ವವಾದ ಪರಂಜ್ಯೋತಿ ಪರಮಪುರುಷ ಅವನೇ ವರದರಾಜ ಪೆರುಮಾಳ್. புருடன் மணிவரமாக பொன்னா மூல பிரகிருதி மருவாக மான் தண்டாக தெருள் மருள் வாழ் மறைவாக ஆங்காரங்கள் சார்ங்கம் சங்காக மனம் திகிரியாக இருடீகங்கள் ஈரைந்தும் சரங்களாக இருபூதமாலை வனமாலையாக கருடனுருவாம் மறையின் பொருளாம் கண்ணன் கரிகிரி மேல் நின்று ಅನೈತ್ತುಂ ಕಾಕ್ಕಿಂದ್ರಾನೆ ಅಂತಂದ್ರು. ಆ ಕರಿಗಿರಿ ಮೇಲೆ ನಿಂತಿರುವಂತಹ ಸ್ವಾಮಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಂಜ್ಯೋತಿ, 26ನೇ ತತ್ವವಾಗಿರುವಂತಹ ಪರಂಜ್ಯೋತಿ. ಮಿಕ್ಕ 25 ತತ್ವಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಎಲ್ಲದರೊಂದಿಗೆ ಕೂಡಿರುವಂತಹ 26ನೇ ತತ್ವ ನಾನೇನೆ ಎಂಬುದನ್ನು ಲೋಕಕ್ಕೆ ತೋರಿಸಿಕೊಡ್ತಾ ಇದ್ದಾನೆ. ಅಂತಹ ಸ್ವಾಮಿ ಎಂಬುದಾಗಿ ಅವನನ್ನು ವಿಶೇಷವಾಗಿ ವೇದಾಂತೇಶಿಕರು ಕೊಂಡಾಡಿದ್ದಾರೆ. ಅರುಳಾಳನ್, ಬೇರರುಳಾಳನ್ ಎಂಬುದಾಗಿ ತಮಿಳಿನಲ್ಲಿ ಕೊಂಡಾಡ್ತಾರೆ. ಅರುಳ್ ಆಳನ್, ಅರುಳ್ ಅಂದರೆ ಕೃಪೆ, ಆ ಕೃಪೆಯನ್ನ ಆಳುವವನು, ಸದಾ ಸರ್ವಕಾಲದಲ್ಲಿಯೂ ಕರುಣೆಯೊಂದು ಕೂಡಿರುವವನು. ಆ ಕರುಣೆ ಎಂಥದ್ದು ಅಂದರೆ ಪ್ರವಾಹದಂತೆ ಇರುವಂಥದ್ದು. ಆ ಕರುಣೆ ಅಳತೆ ಮಾಡಿ ನೋಡೋಕೆ ಸಾಧ್ಯವಿಲ್ಲದೇ ಇರುವಂಥದ್ದು. ಬೇರರುಳಾಳನ್, ಮಹಾಕೃಪಾಶಾಲಿ. ಆ ಕೃಪೆ ಎಂಥದ್ದು ಅನ್ನೋದನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಂತ ಹೇಳಿದ್ರು ವೇದಾಂತೇಶರು. 1ನೇ ಶ್ಲೋಕದಲ್ಲಿಯೇ ಕೋಪಿ ಕಾರುಣ್ಯ ರಾಶಿ ಅಂತಂದ್ರು. ಅನಿರ್ವಚನೀಯವಾದಂಥದ್ದು, ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬುದಾಗಿ ಶ್ರುತಿಗಳು ಯಾವ ರೀತಿಯಲ್ಲಿ ಕೊಂಡಾಡುತ್ತೋ ಆ ರೀತಿಯ ಸರ್ವೇಶ್ವರನ ಕಾರುಣ್ಯ ಎಂಬುದನ್ನು ಯಾರೂ ಕೊಂಡಾಡೋಕ್ಕಾಗೋಲ್ಲ. ಆ ಕಾರುಣ್ಯದ ಒಂದು ದೊಡ್ಡ ರಾಶಿ, ಕರುಣೆಯೇ ರೂಪಮತ್ತಾಗಿರುವವನು ಆ ಸ್ವಾಮಿ ಎಂಬುದಾಗಿ ಕೊಂಡಾಡಿದ್ದಾರೆ. ಈ ದಿವ್ಯ ಕ್ಷೇತ್ರದಲ್ಲಿ ಸರ್ವೇಶ್ವರ ಅರ್ಚಾರೂಪವನ್ನು ಗ್ರಹಿಸಿ
ವಿಶೇಷವಾಗಿ ಅನುಗ್ರಹ ಮಾಡಿದ. ಅದು ಕೃತಯುಗದಲ್ಲಿ ಬ್ರಹ್ಮದೇವ ಭಗವಂತನನ್ನ ನೇರಲ್ಲಿಯೇ ಕಾಣಬೇಕು, ಈ ಚಕ್ಷುಸ್ಸೊಂದಿಗೇನೆ ಅವನನ್ನು ಕಾಣಬೇಕು ಎಂಬುದಾಗಿ ಆಸೆ ಪಟ್ಟು ವಿಶೇಷವಾದಂತಹ ಕಠಿಣವಾದ ತಪಸ್ಸೆಲ್ಲವನ್ನೂ ಮಾಡಿದ. ಆ ತಪಸ್ಸು ತಕ್ಷಣದಲ್ಲಿ ಫಲ ಕೊಡಲಿಲ್ಲ. ಯಾವುದಕ್ಕೂ ಕೂಡ ಸರ್ವೇಶ್ವರನ ಸಂಕಲ್ಪ ಇದ್ದರೆ ಮಾತ್ರವೇ ನಡೆಯುತ್ತೆ ವಿನಃ ಇವರುಗಳು ಎಷ್ಟೇ ಮಿಗಿಲಾದವರಾಗಿದ್ದರೂ ಕೂಡ ಲೋಕವನ್ನೆಲ್ಲ ಸೃಷ್ಟಿ ಮಾಡುವಂತಹ ದೊಡ್ಡದಾದ ಪದವಿ ಅವನಿಗಿದೆ. ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ವಸ್ತುಗಳಲ್ಲಿ ಮೊದಲನೇ ವಸ್ತು, ಮೊದಲನೇದಾಗಿ ಭಗವಂತ ಬ್ರಹ್ಮದೇವನನ್ನ ಪಡೆದ, ಭಗವಂತನನ್ನ ಸೃಷ್ಟಿ ಮಾಡಿದ. மாயோனிகளாய் நடைகத்த வானோர் பலரும் முனிவரும் நீ யோனிகளை படை என்று நிறை ನಾನ್ಮುಖனை ಪಡೆಯುತ್ತವನ್ ಎಂಬುದಾಗಿ ಹೇಳ್ತಾರೆ ನಮ್ಮಾಳ್ವಾರು. ನೀನು ಎಲ್ಲರನ್ನೂ ಸೃಷ್ಟಿ ಮಾಡು ಎಂಬುದಾಗಿ ಅವನಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ಅವನನ್ನು ಮೊದಲು ಸೃಷ್ಟಿ ಮಾಡಿದ ಭಗವಂತ. ಬ್ರಹ್ಮದೇವನಿಗೆ ಯಾವ ರೀತಿ ಇರಬೇಕು, ಮಿಕ್ಕವ್ರು ಯಾರೂ ಇರಲಿಲ್ಲ, ನನ್ನನ್ನೇ ಮೊದಲು ಅವನು ಸೃಷ್ಟಿ ಮಾಡಿದವನು, ನಾನೇ ನಂಬರ್ 1 ಎಂಬುದಾಗಿ ಎಲ್ಲರಿಗೂ ಮಿಗಿಲಾಗಿ ಎಲ್ಲರಿಗೂ ಮೊದಲಾಗಿ ಹುಟ್ಟಿದವನು ನಾನು. ಮಿಕ್ಕವರುಗಳೆಲ್ಲ ಆ ಭಗವಂತ ಕೊಟ್ಟಂತಹ ಅನುಗ್ರಹದಿಂದ ಅವನ ವಿಶೇಷವಾದ ನಿಶ್ವಾಸವಾದಂತಹ ವೇದಗಳ ಮೂಲಕ ಮಿಕ್ಕಿದ್ದನ್ನೆಲ್ಲ ಅವನು ಸೃಷ್ಟಿ ಮಾಡಿದ. ನೀ ಯೋನಿகளை ಪಡೈ என்று நிறை நான்முகனை படைத்தவன் வாழ்த்துவார் பலராக நின்னுள்ளே நான்முகனை மூழ்த்த நீர் உலகெல்லாம் ಪಡೈ என்று முதல் ಪಡೆಯುತ್ತಾಯಿ ಅಂತಂದ್ರು ನಮ್ಮಾಳ್ವಾರ್. ಮೊದಲಾಗಿ ಅವನನ್ನ ಸೃಷ್ಟಿ ಮಾಡಿದ. ಮೊಟ್ಟ ಮೊದಲಾಗಿ ಆದದ್ದು ಬ್ರಹ್ಮದೇವ. ಆ ಬ್ರಹ್ಮದೇವನ ಮೂಲಕ ಲೋಕವೆಲ್ಲವೂ ಸೃಷ್ಟಿಯಾಯಿತು. ಆ ರೀತಿಯಾದ ಹಿರಿಮೆ ಆ ಬ್ರಹ್ಮನಿಗೆ ಇದ್ದಿದ್ದರಿಂದ ಆ ಬ್ರಹ್ಮದೇವ ಇಷ್ಟೊಂದು ಅಧಿಕಾರ ಇರೋದು, ಇಷ್ಟೊಂದು ಯೋಗ್ಯತೆ ಇರುವಂತಹ ನಾನು ನನ್ನ ಸ್ವಂತ ಪ್ರಯತ್ನದಿಂದಲೇ ಭಗವಂತನನ್ನು ಕಂಡುಬಿಡ್ತೇನೆ, ಅವನನ್ನು ನಾನು ಕಾಣಬಹುದು ಅಂತ ತಿಳಿದು ತಪಸ್ಸು ಮಾಡಿದ. ಯಾವಾಗ ಇವನ ಮನಸ್ಸಿನಲ್ಲಿ ಈ ಅಭಿಪ್ರಾಯವಿತ್ತೋ, ನನ್ನ ಪ್ರಯತ್ನದಿಂದಲೇ ನನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದಲೇ ಭಗವಂತನನ್ನು ಕಂಡುಬಿಡ್ತೇನೆ ಅಂತ ಹೋದ್ನೋ, ಆಗ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಲಿಲ್ಲ. ಉಪನಿಷತ್ತುಗಳಲ್ಲಿ ಕೊಂಡಾಡಿದೆ ಆ ಭಗವಂತನ ಹಿರಿಮೆ ಎಂಥದ್ದು ಅಂತಂದ್ರೆ, ಆಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾಶ್ರುತೇನ. ಆ ಭಗವಂತ ಪ್ರವಚನಕ್ಕೆ ಸಿಗುವಂಥವನಲ್ಲ, ಅನೇಕ ವಿಶೇಷವಾದ ಮೇಧಾಶಕ್ತಿ ಇದೆ, ಅದಕ್ಕೆ ದೊರೆಯುತ್ತಾನ ಅಂದರೆ ಅದಕ್ಕೂ ದೊರೆಯೋಲ್ಲ. ಅನೇಕ ಆವರ್ತಿ ಕೇಳಿದ್ದೀನಿ, ಎಲ್ಲರಲ್ಲಿಯೂ ಕೇಳಿದ್ದೀನಿ, ಬಹುಭ್ಯ ಶ್ರೋತವ್ಯಂ ಬಹುಧಾ ಶ್ರೋತವ್ಯಂ ಎಂಬುದಾಗಿ ಎಲ್ಲರಿಂದಲೂ ಕೇಳಿದ್ದೀನಿ, ಅನೇಕ ಆವರ್ತಿ ಕೇಳಿದ್ದೀನಿ, ಎಲ್ಲವನ್ನೂ ಚೆನ್ನಾಗಿ ಮನನ ಮಾಡಿ ಇಟ್ಕೊಂಡಿದ್ದೀನಿ. ಆ ಶಕ್ತಿಯಿಂದ ಭಗವಂತನನ್ನು ಕಂಡುಕೊಂಡು ಬಿಡಬಹುದಾ ಅಂತಂದ್ರೆ ಶ್ರುತಿ ಹೇಳ್ತು, ನ ಮೇಧಯ ನ ಬಹುನ ಶ್ರುತೇನ. ಯಾವುದರಿಂದಲೂ ಅವನನ್ನು ನೋಡಕ್ಕಾಗಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ಅಂತ ಹೇಳ್ತು. ಆದರೆ ಅದೇ ಶ್ರುತಿ ಹೇಳುತ್ತೆ, ಆ ಸರ್ವೇಶ್ವರನೇ ಮಂತವ್ಯ, ಅವನೇ ಶ್ರೋತವ್ಯ, ಅವನೇ ದ್ರಷ್ಟವ್ಯ. ಅವಶ್ಯವಾಗಿ ಕಣ್ಣಿನಿಂದ ನೋಡಬೇಕಾದದ್ದು ಅವನನ್ನೇ. ಕಿವಿಗಳಿಂದ ಅವನ ವೈಭವಗಳನ್ನು ಮಾತ್ರವೇ ಕೇಳಬೇಕು. ಕಿವಿಗಳಿರೋದೇ ಅವನ ವೈಭವವನ್ನು ಕೇಳೋದಕ್ಕಾಗಿ, ಮನಸ್ಸಿರೋದು ಅವನನ್ನ ಮನನ ಮಾಡೋದಕ್ಕಾಗಿ. ಅವನೇ ಮಂತವ್ಯ, ಅವನೇ ಶ್ರೋತವ್ಯ, ಅವನೇ ದ್ರಷ್ಟವ್ಯ ಎಂಬುದಾಗೆಲ್ಲ ಶ್ರುತಿ ಕೊಂಡಾಡಿದೆ. ನೀವು ಕಾಲತತ್ವವುಳ್ಳ ಪರ್ಯಂತ ಪ್ರಯತ್ನ ಮಾಡಿದ್ರೂ ಸಿಗೋಲ್ಲ ಅಂತನೂ ಹೇಳುತ್ತೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಅಂತನೂ ಹೇಳುತ್ತೆ. ಇದೆರಡೂ ವೇದದಲ್ಲಿ ಬಂದಿದೆ. ಹೀಗಿದ್ದಾಗ ಯಾರಾದರೂ ಪ್ರಯತ್ನ ಮಾಡ್ತಾರಿಯೇ? ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ಸಿಗೋಲ್ಲ. ಆದರೆ ಅವನನ್ನೇ ಹೊಂದಬೇಕು, ಅವನನ್ನೇ ತಿಳ್ಕೋಬೇಕು ಅಂತೆಲ್ಲ ಹೇಳಿದ್ರು. ಏನ್ರಿ ಹೋಗದೆ ಇರೋ ಊರಿಗೆ ಯಾರಾದರೂ ದಾರಿ ಏನು ಅಂತ ಕೇಳ್ತಾರ? ಅವನು ಹೇಗೂ ಸಿಗೋಲ್ಲ ತಾನೇ, ಕೈ ಕಟ್ಕೊಂಡು ಸುಮ್ಮನೆ ಇರ್ತೀವಿ ಅಂತಾನೆ ಜನ ಇರ್ತಾರೆ. ವೇದ ಏನು ಹೇಳ್ತು, ಆ ಭಗವಂತನ ಸ್ವರೂಪ ಸ್ವಭಾವಗಳು ಎಂಥದ್ದು ಅಂದರೆ ಯಾರಿಗೂ ಎಟಕದೇ ಇರುವಂಥದ್ದು. ಆದರೆ ಒಂದು ವೇಳೆ ಅವನು ಸಂಕಲ್ಪ ಮಾಡಿದ್ದೆ ಆದರೆ ಇಂಥವರಿಗೆ ತನ್ನ ವೈಭವಗಳು ಗೊತ್ತಾಗುವಂತೆ ಆಗಲಿ ಅಂತ ಭಗವಂತ ಸಂಕಲ್ಪ ಮಾಡಿದ್ದೆ ಆದರೆ ಅಂಥವರುಗಳಿಗೆ ಆ ಭಗವಂತನ ಸ್ವರೂಪ ಸ್ಥಿತಿಗಳು ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಅಂತಂದ್ರು. ನಮ್ಮ ಪ್ರಯತ್ನದಿಂದ ಸಾಧ್ಯವಿಲ್ಲ, ಅವನ ಕರುಣೆ ಇದ್ದಿದ್ದೆ ಆದರೆ ಅವನನ್ನು ನಾವು ಅರಿಯಬಹುದು.
ಹಾಗೆ ಅರಿತವರುಗಳು ಈ ಮಹಾತ್ಮರುಗಳು. ವೇದವು ಹೇಳುತ್ತೆ, ನಾಹಂ ವೇದೇತಿ ವೇದಚ, ನಾನವನನ್ನು ಅರಿಯಲಿಲ್ಲ ಎಂಬುದಾಗಿ ಅರಿತುಕೊಂಡೆ ಅಂತ ಹೇಳಿತು. ಅವನನ್ನು ಅರಿಯಲಿಲ್ಲ ಎಂಬಂತಹ ಅರಿವು ಬಂದಿದ್ದೆ ಆದರೆ ಅದು ತಾನೇ ನಿಜವಾದ ಅರಿವು. ಅವನನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಅರಿವು ಮೊದಲು ಬರಬೇಕು. ವೇದಾಂತೇಶಿಗರು ಬಹಳ ಸುಂದರವಾಗಿ ಇದನ್ನ ಗೋಪಾಲ ವಿಂಶತಿಯಲ್ಲಿ ತಿಳಿಯಪಡಿಸ್ತಾರೆ. ನಿಕಟೇಶು ನಿಶಾಮಯಾಮಿ ನಿತ್ಯಂ ಅಂತಂದ್ರು. ಯಾರಿಗೂ ಸಿಕ್ಕದೇ ಇರುವಂತಹ ಸ್ವಾಮಿಯನ್ನ ನನ್ನ ಅಕ್ಕಪಕ್ಕಗಳೆಲ್ಲ ಜಾಗಗಳಲ್ಲಿಯೂ ನಿತ್ಯವೂ ನೋಡ್ತೀನಿ ಅಂತಂದ್ರು. ಏನ್ ಸ್ವಾಮಿ ಯಾರಿಗೂ ಸಿಗೋಲ್ಲ ಅವನು ಅಂತ ಹೇಳ್ತೀರಾ, ಅವನನ್ನು ಎಲ್ಲ ದಿಕ್ಕುಗಳಲ್ಲೂ ಪಕ್ಕದಲ್ಲೇ ನೋಡ್ತೀನಿ ಅಂತ ಹೇಳ್ತಿರಲ್ಲ, ಹೇಗೆ ಅಂತಂದ್ರೆ ನಿಗಮಾಂತೈಹಿ ಅಧುನಾ ಅಪಿ ಮೃಗ್ಯಮಾಣಂ, ವೇದಾಂತಗಳು ಇನ್ನೂ ಹುಡುಕ್ತಾನೇ ಇದೆ, ಅವುಗಳಿಗೆ ಸಿಗಲಿಲ್ಲ ಭಗವಂತ, ಆದರೆ ನಾನು ಅವನನ್ನ ಎಲ್ಲ ದಿಕ್ಕುಗಳಲ್ಲೂ ನೋಡ್ತಾ ಇದ್ದೀನಿ ಅಂತಂದ್ರು. ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ಆ ವೇದಾಂತಗಳನ್ನೇ ಕಣ್ಣಾಗಿ ಉಳ್ಳವರುಗಳು ಈ ಮಹಾತ್ಮರುಗಳು. ಆ ವೇದಶಾಸ್ತ್ರ ಮುಂಥದ್ದನ್ನ ಕಣ್ಣಿನ ರೂಪದಲ್ಲಿ ಇಟ್ಟುಕೊಂಡು ಆ ವೇದಗಳ ಮೂಲಕ ಭಗವಂತನನ್ನ ಕಾಣಬೇಕು ಅಂತ ಪ್ರಯತ್ನ ಮಾಡಿದಾಗ ಆಗ ಆ ವೇದಗಳೇ ದಾರಿ ಮಾಡಿಕೊಡುತ್ತವೆ. ಆ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ನಾವು ಕಾಣೋದಕ್ಕೆ ಆ ವೇದಗಳೇ ಅವಕಾಶ ಮಾಡಿಕೊಡುತ್ತೆ. ಆ ಕಾರಣದಿಂದ ನಾನು ಕಂಡೆ ಎಂದ್ರು ವೇದಾಂತೇಶಿಕರು. ನಿಕಟೇಶು ನಿಶಾಮಯಾಮಿ ನಿತ್ಯಂ ನಿಗಮಾಂತೈಹಿ ಅಧುನಾಪಿ ಮೃಗ್ಯಮಾಣಂ. ಆ ವೇದಾಂತಗಳಿಗೂ ಇವರು ಆಚಾರ್ಯರಾದ್ದರಿಂದ ಆ ವೇದಾಂತಗಳಲ್ಲಿ ಹೇಳಲ್ಪಟ್ಟಂತಹ ಶಾಸ್ತ್ರಗಳು ಎಂಬಂತಹ ಅದರ ಕಣ್ಣುಗಳನ್ನು ಕೊಂಡು ಶಾಸ್ತ್ರಕ್ಕೆ ಗಮ್ಯನಾಗಿರುವಂತಹ ಸ್ವಾಮಿಯನ್ನ ಕಂಡು ಆನಂದಪಟ್ಟವರು. ಆ ಸ್ವಾಮಿ ಶಾಸ್ತ್ರದಿಂದಲೇ ಅರಿಯಬೇಕಾದವನು. ಶುದ್ಧ ಭಾವಂ ಗತೋ ಭಕ್ತಿಯ ಶಾಸ್ತ್ರಾದ್ವೇದ್ಮಿ ಜನಾರ್ದನಂ ಅಂತ ಹೇಳಿದೆ. ಶುದ್ಧವಾದ ಭಾವದೊಂದಿಗೆ ಶಾಸ್ತ್ರಗಳ ಮೂಲಕವೇ ಆ ಸ್ವಾಮಿಯನ್ನ ತಿಳಿದುಕೊಳ್ಳಬೇಕು ಅಂತ. ಆ ರೀತಿ ಇರೋವನಾದ್ರಿಂದ ಬ್ರಹ್ಮದೇವ ಕಾಲತತ್ವವುಳ್ಳ ಪರ್ಯಂತ ಪ್ರಯತ್ನ ಮಾಡಿದ್ರೂ ಕೂಡ ಇಷ್ಟೆಲ್ಲ ಯೋಗ್ಯತೆ ಉಳ್ಳವನೇ ಆಗಿದ್ದೇ ಆದರೂ ಸದಾ ಸರ್ವಕಾಲದಲ್ಲಿಯೂ ಅವನ ಬಾಯಿಯಿಂದ ಸದಾ ವೇದ ಮಂತ್ರಗಳೇ ಹೊರಗೆ ಬರ್ತಾ ಇದೆ. 4 ಬಾಯಿಗಳಲ್ಲಿಯೂ ಕೂಡ ವೇದ ಮಂತ್ರಗಳನ್ನೇ ಹೇಳ್ತಾ ಇದ್ದಾನೆ. 4 ದಿಕ್ಕುಗಳನ್ನು ನೋಡ್ತಾ ಇದ್ದಾನೆ. ಆ 4 ಬಾಯಿಗಳಲ್ಲಿಯೂ ಸರ್ವೇಶ್ವರನ ಹಿರಿಮೆಯನ್ನೇ ಕೊಂಡಾಡ್ತಾ ಇದ್ದಾನೆ. ಅಷ್ಟೆಲ್ಲ ಯೋಗ್ಯತೆ ಉಳ್ಳವನಿಗೂ ಕೂಡ ಭಗವಂತ ನೇರಲ್ಲಿ ಸೇವೆ ಕೊಡಲಿಲ್ಲ. ಕೊಡದೇ ಇದ್ದಿದ್ದಕ್ಕೆ ಏನು ಕಾರಣ ಅಂದರೆ ಅವನ ಸ್ವರೂಪ ಸ್ವಭಾವಗಳು ಅವನ ಅನುಗ್ರಹ ಇಲ್ಲದೆ ದೊರೆಯೋಲ್ಲ ಅಂತ. ಅದನ್ನ ಲೋಕಕ್ಕೆ ತಿಳಿಯಪಡಿಸ್ತಾನೆ ಭಗವಂತ. ವೇದಾಂತೇಶಿಗರದನ್ನ ಹಸ್ತಿಗಿರಿ ಮಹಾತ್ಮ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ತನ್ ಬಲಮೇ ಕಾಣಕ್ಕರುದಿಯ ತಾಮರೆ, ತನ್ ಬಲಮೇ ಕೊಂಡು ಕಾಣಕ್ಕರುದಿಯ ತಾಮರೆಯೋನ್ ಅಂಬುಲಿ ವೇಂಡಿಯ ಬಾಲನೈ ಪೋಲ ಅಳುದನನೆ ಅಂತ ಹೇಳ್ತಾರೆ. ಚಂದ್ರ ಬೇಕು ಅಂತ ಒಂದು ಮಗು ಆಸೆ ಪಟ್ಟು ಎಷ್ಟೆಷ್ಟು ಕೈ ಎಟಕತ್ತೋ ಅಷ್ಟು ದೂರ ಮೇಲಕ್ಕೆ ಎತ್ತಿ ನೋಡ್ತು. ಇಲ್ಲೆಲ್ಲೂ ಸಿಗಲಿಲ್ಲ ಚಂದ್ರ. ಮಾಡಿಗೆ ಹೋಯ್ತು, ಮಾಡಿ ಮೇಲೆ ಹತ್ತಿ ನೋಡ್ತು. ಒಂದು ಬೆಟ್ಟದ ತುದಿಗೆ ಹೋಗಿ ಅಲ್ಲಿ ಕೈ ಹಿಡಿದು ನೋಡ್ತು. ಎಲ್ಲಿಯೂ ಚಂದ್ರ ಮಗು ಕೈಗೆ ಸಿಗಲಿಲ್ಲ. ಆದರೆ ಆ ಚಂದ್ರನ ಹೇಗಾದರೂ ಹಿಡಿದು ಬಿಡಬೇಕು ಅನ್ನುವಂಥ ಪ್ರಯತ್ನ ಮಾತ್ರ ಆ ಮಗು ಮಾಡ್ತಾನೆ ಇದೆ. ಸಿಕ್ಲಿಲ್ವಲ್ಲ ಅಂತನ್ಬಿಟ್ಟು ಮನಸ್ಸಿಗೆ ವೇದನೆ ಉಂಟಾಗಿ ಅಳು ಬಂತಂತೆ. ಆ ಮಗು ಹೇಗೆ ಚಂದ್ರನನ್ನ ಪಡೆಯೋಕ್ಕಾಗದೆ ಅತ್ತನೋ ಆ ರೀತಿ ಬ್ರಹ್ಮದೇವ ಸರ್ವೇಶ್ವರನನ್ನ ತನ್ನ ಬಲದಿಂದಲೇ ನೋಡಬೇಕು ಅಂತ ಪ್ರಯತ್ನ ಮಾಡಿ ಸಿಕ್ಕದೇ ಇದ್ದಾಗ ಅಳು ಬಂತಂತೆ ಅತ್ತನಂತೆ. ಅಂಬುಲಿ ವೇಂಡಿಯ ಬಾಲನೈ ಪೋಲ ಅಳುದನನೇ ವೇದಾಂತೇಶಿಕರ ಅಪ್ಪಣೆ ಕೊಡಿಸ್ತಾರೆ. ಅಂಥ ಸ್ವಾಮಿ ಆ ದಿವ್ಯ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡುವಂತಹ ಸ್ವಾಮಿ. ಆ ಹಸಿಗಿರಿಯಲ್ಲಿ ಯಾಗ ವೇದಿಕೆ ಇದೆಯಲ್ಲ, ಅಲ್ಲಿ ದೊಡ್ಡದಾದ ಅಶ್ವಮೇಧ ಯಾಗವನ್ನ ಮಾಡಿದ ಬ್ರಹ್ಮದೇವ ಆ ಯಾಗದ ಕೊನೆಯಲ್ಲಿ ಅಗ್ನಿಯಲ್ಲಿ ವಪೆಯನ್ನ ಹೋಮ ಮಾಡಿದ. ಆ ಯಾಗ ವೇದಿಕೆ ಇದೆಯಲ್ಲ, ಯಜ್ಞ ವೇದಿಕೆ, ಅದರಿಂದ ಒಂದು ದೊಡ್ಡದಾದಂತಹ ಪ್ರಕಾಶ ಹೊರಬಂದು ವಿಶೇಷವಾದಂತಹ ಕಾಂತಿ, ಅದರ ಮಧ್ಯದಲ್ಲಿ ಪುಣ್ಯಕೋಟಿ ವಿಮಾನವೂ ಕೂಡ ಅವನಿಗೆ ಗೋಚರವಾಯಿತು. ಆ ವಿಮಾನದಲ್ಲಿ ನಡುವಿನಲ್ಲಿ ದೇವಾಧಿರಾಜನಾಗಿ ಭಗವಂತ ಪೇರರುಳಾಳನ್ ಪರಮ ಕೃಪಾಳುವಾಗಿ ಸೇವೆ ಕೊಟ್ಟ.
ಅವನನ್ನು ಕಂಡು ಆನಂದಪಟ್ಟು ಅತ್ಯಂತ ಸಂತುಷ್ಟನಾದಂತಹ ಬ್ರಹ್ಮದೇವ ತನ್ನ ಆಸೆಗಳನ್ನು ಸರ್ವೇಶ್ವರ ನೆರವೇರಿಸಿಕೊಟ್ನಲ್ಲ ಎಂಬುದಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾನೆ. ಇಂತಹ ಕ್ಷೇತ್ರದಲ್ಲಿ ಎಂದೆಂದಿಗೂ ಅರ್ಚಾ ಸಮಾಧಿಯನ್ನು ಪರಿಗ್ರಹಿಸಿ ಸರ್ವಚೇತನಗಳ ಉಜ್ಜೀವನವನ್ನು ಉದ್ದೇಶ ಮಾಡಿ ಸರ್ವೇಶ್ವರ ಎಂದಿಗೂ ವಾಸ ಮಾಡ್ತಾ ಇದ್ದಾನೆ. ಆ ದಿವ್ಯ ಕ್ಷೇತ್ರ ಇದೆಯಲ್ಲ, ಆ ದಿವ್ಯ ಕ್ಷೇತ್ರದಲ್ಲಿ ಅರ್ಚಾರೂಪವನ್ನು ಭಗವಂತ ಗ್ರಹಿಸಿಕೊಂಡಿದ್ದಾನೆ. ಆ ಅರ್ಚಾರೂಪ ಅತ್ಯಂತ ಸೌಲಭ್ಯದೊಂದು ಕೂಡಿರುವಂತಹ ರೂಪ. ಅರ್ಚ್ಯ ಸರ್ವಸಹಿಷ್ಣು ಅರ್ಚಕ ಪರಾಧೀನ ಅಖಿಲಾತ್ಮನ ಸ್ಥಿತಿ ಎಂಬುದಾಗಿ ಪರಾಶರ ಭಟ್ರು ಹೇಳ್ತಾರೆ. ಆ ಸರ್ವೇಶ್ವರ ಎಂಥವನು ಅಂದರೆ ಅರ್ಚಕನಿಗೆ ಪರಾಧೀನನಾಗಿದ್ದಾನೆ. ಅರ್ಚಕ ಯಾವ ಸಮಯದಲ್ಲಿ ಯಾವ ರೀತಿ ಉಪಚಾರವನ್ನು ಮಾಡಿದ್ದೆ ಆದರೂ ಆ ಉಪಚಾರವನ್ನು ಆ ಕ್ಷಣದಲ್ಲಿಯೇ ಸ್ವೀಕರಿಸ್ತಾನೆ ಭಗವಂತ. ಯಾವ ವಿಧವಾದ ಸ್ಪೆಸಿಫಿಕೇಶನ್ಗಳು ಇಟ್ಕೊಂಡಿಲ್ಲ. ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತೆಲ್ಲ ಎದುರು ನೋಡಲ್ಲ. ಅತ್ಯಂತ ಪ್ರೀತಿಯಿಂದ ಭಕ್ತ ಏನನ್ನ ಸಮರ್ಪಣೆ ಮಾಡ್ತಾನೋ ಆ ಸಮರ್ಪಣೆ ಮಾಡಿದ ಪದಾರ್ಥ ಅದನ್ನು ಆ ಕ್ಷಣದಲ್ಲಿಯೇ ಭಗವಂತ ಸ್ವೀಕರಿಸುವುದು ಅಂತ ತೀರ್ಮಾನ ಮಾಡಿದ್ದಾನೆ. ಆ ಪದಾರ್ಥಗಳು ಇಷ್ಟಿಷ್ಟು ಸಂಖ್ಯೆಯಲ್ಲಿರಬೇಕು ಅನ್ನುವಂತಹ ನಿಯಮ ಇಲ್ಲ. ಒಂದೇ ಒಂದು ಪತ್ರ, ಒಂದು ಪುಷ್ಪ, ಒಂದು ತೊಟ್ಟು ನೀರು, ಒಂದು ಹಣ್ಣು ಇದನ್ನು ನಿವೇದನ ಮಾಡಿದರೂ ಕೂಡ ಯಾರು ಪರಿಶುದ್ಧವಾದ ಭಾವನೆಯೊಂದಿಗೆ ಈ ಪದಾರ್ಥಗಳೆಲ್ಲವೂ ಇರೋದು ಭಗವಂತನ ಪ್ರಯೋಜನಕ್ಕಾಗಿ ಶ್ರೇಷ್ಠಪತಿಯಾದ ಸರ್ವೇಶ್ವರನನ್ನು ಹೊಂದಿ ಧನ್ಯತೆಯನ್ನು ಪಡೆಯೋದಕ್ಕಾಗಿಯೇ ಈ ಪದಾರ್ಥಗಳೆಲ್ಲ ಇವೆ, ಇವುಗಳೆಲ್ಲವೂ ಭಗವಂತನಿಂದ ಸೃಷ್ಟಿಸಲ್ಪಟ್ಟದ್ದು, ಅವನ ಪ್ರಯೋಜನಕ್ಕಾಗಿಯೇ ಇದನ್ನು ನಾವು ನಿವೇದನ ಮಾಡಬೇಕು ಅನ್ನೋ ಭಾವನೆಯೊಂದಿಗೆ ಶುದ್ಧವಾದ ಮನಸ್ಸಿನೊಂದಿಗೆ ಅವನ ಮುಂದೆ ಇಟ್ಟು, ಸ್ವಾಮಿ ಇದನ್ನು ಸ್ವೀಕರಿಸಿ ನಿನ್ನ ದಿವ್ಯವಾದಂತಹ ಪ್ರಸನ್ನ ದೃಷ್ಟಿ ಅದರ ಮೇಲೆ ಬಿದ್ದು ಆನಂತರ ನಿನ್ನ ಪ್ರಸಾದವಾಗಿ ನಾನದನ್ನು ಉಪಯೋಗಿಸುವಾಗ ನನಗೆ ಯಾವ ತೊಂದರೆಯೂ ಇಲ್ಲದೆ ಅದರಿಂದ ಅನುಗ್ರಹ ಉಂಟಾಗಬೇಕು, ಸತ್ವಬಲ ವೃದ್ಧಿ ಆಗಬೇಕು, ನಿನ್ನನ್ನು ನಾನು ಸರ್ವವಿಧವಾದಂತಹ ಕೈಂಕರ್ಯಗಳಿಂದಲೂ ಮೆಚ್ಚಿಸಬೇಕು, ಅದಕ್ಕೆ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇವರುಗಳು ಪ್ರಾರ್ಥನೆ ಮಾಡಿದಾಗ ಆ ಕ್ಷಣದಲ್ಲಿಯೇ ಭಗವಂತ ಸ್ವೀಕರಿಸ್ತಾನಂತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂದ ಗೀತೆಯಲ್ಲಿ ಹೇಳಿದ. ಆ ಕ್ಷಣದಲ್ಲಿಯೇ ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಇಂಥ ಸಮಯದಲ್ಲೇ ಆಗಬೇಕು, ಇಷ್ಟು ಮಧ್ಯದಲ್ಲಿ ಇಷ್ಟು ಅವಕಾಶಗಳಿರಬೇಕು, ಅದು ಇದರ ಯಾವ ನಿಯಮಗಳನ್ನು ಇಟ್ಕೊಂಡಿಲ್ಲ. ತಿರುಕುಳಂದಾಂಡವನ್ ಚಮತ್ಕಾರವಾಗಿ ಹೇಳೋರು, ಅರ್ಚಾ ಸಮಾಧಿಯಲ್ಲಿರುವಂತಹ ಭಗವಂತನಿಗೆ ಎಷ್ಟೊಂದು ಸೌಲಭ್ಯ ಉಂಟು ಅನ್ನೋದನ್ನು ಹೇಳುವಾಗ, ಅರ್ಚಾ ಸಮಾಧಿಯಲ್ಲಿ ಇರುವಂತಹ ಸ್ವಾಮಿಗೆ ನಿತ್ಯವೂ ಕೈಂಕರ್ಯ ಮಾಡುವಂತಹ ಸೌಭಾಗ್ಯವನ್ನು ಒಬ್ಬರು ಪಡ್ಕೊಂಡಿದ್ರು. ಅವರಲ್ಲಿ ಆ ಗುಡಿನಲ್ಲಿ ಅರ್ಚಕರಾಗಿ ನೇಮನ ಮಾಡಲ್ಪಟ್ಟದ್ರು. ಅವರಿಗೂ ಭಗವಂತನಲ್ಲಿ ಅಪಾರವಾದ ಪ್ರೇಮ ಉಂಟು. ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ವಿಶೇಷವಾಗಿ ಏನೇನು ಅವನು ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೋ ಅದಕ್ಕೆ ತಕ್ಕಂತೆ ಎಲ್ಲವನ್ನೂ ಮಾಡಿ ಅಲಂಕಾರ ತಳಿಹೈ ಅಂತ ಹೇಳ್ತಾರಲ್ಲ, ಆ ಥರ ತರಕಾರಿಗಳು ಮಿಕ್ಕಿದ್ದೆಲ್ಲವೂ ಕೂಡ ಮಾಡಿ ಅನೇಕ ಬಗೆಯಾದಂತಹ ಭಕ್ಷ್ಯಭೋಜ್ಯಗಳು ಇದರೊಂದಿಗೆ ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡ್ತಾ ಇದ್ರು. ಪ್ರತಿನಿತ್ಯವೂ ಈ ರೀತಿಯಲ್ಲಿ ಇಜ್ಯಾರಾಧನಾ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲವೂ ಸಿದ್ಧಪಡಿಸಿ ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಒಂದು ದಿನ ಆ ಟೆಂಪಲ್ ಟ್ರಸ್ಟಿ ಇದರಲ್ಲ, ಅವರಿಗೆ 60 ವರ್ಷಗಳು. ಅವರು ದೇವಸ್ಥಾನದಿಂದ ಮರ್ಯಾದೆ ಮುಂತಾದನ್ನೆಲ್ಲ ತಗೊಂಡು ನಮ್ಮ ಮನೆಯಲ್ಲಿ ಆ ಉತ್ಸವ ನಡೆಯುತ್ತೆ, 60ನೇ ವರ್ಷದ ಮಹೋತ್ಸವ, ಷಷ್ಠಬ್ದ ಪೂರ್ತಿ ಮಹೋತ್ಸವ, ಅಲ್ಲಿಗೆ ಬಂದ್ಬಿಡಿ ತಗೊಂಬನ್ನಿ ಅಂತ ನಿಯಮನ ಮಾಡಿದ್ದ. ಇವರು ಆ ದೇವಸ್ಥಾನದಲ್ಲಿ ಅರ್ಚಕರಾದ್ರಿಂದ ಆ ಅಧಿಕಾರಿಗಳು ಯಾರುಂಟೋ ಅವರುಗಳ ಕೃಪೆ ಇದ್ದರೆ ಮಾತ್ರವೇ ಮುಂದುವರಿಬಹುದು. ಆದ್ದರಿಂದ ಏನು ಮಾಡೋದು, ಆಗಬೇಕು, ಅವರ ಮನೆ 6 ಗಂಟೆಗೆ ಬೆಳಗ್ಗೆ ಬಂದು ಬಿಡಬೇಕು ಅಂತ ಅವರು ನಿಯಮನ ಮಾಡಿದ್ರು. ದೇವರಿಗೆ ಯಾವುದನ್ನು ಕಮ್ಮಿ ಮಾಡೋದ್ರಲ್ಲಿ ಇವರಿಗೆ ಇಷ್ಟ ಇಲ್ಲ. ಬೆಳಗ್ಗೆ 2 ಗಂಟೆಗೇನೆ ಎದ್ದು ಸ್ನಾನಾದಿ ಕೈಂಕರ್ಯಗಳೆಲ್ಲ ಮುಗಿಸಿ ತಿರುವಾರಾಧನವನ್ನು ಮಾಡಿ
5:15 ಒಳಗೆ ಪ್ರತಿನಿತ್ಯ 11:30 12 ಗಂಟೆನಲ್ಲಿ ಏನೇನು ನಿವೇದನೆ ಆಗ್ತಾ ಇತ್ತೋ ಎಲ್ಲವನ್ನೂ ಮಾಡಿ ಸಮರ್ಪಣೆ ಮಾಡಿತ್ತು. ಅದೆಲ್ಲವನ್ನೂ ತಂದಿಟ್ಟು ಪ್ರೋಕ್ಷಣೆ ಮಾಡಿ ಪ್ರಾಣಾಗ್ನಿಹೋತ್ರ ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ ಎಂಬುದಾಗಿ ಹೇಳಿ ಭಗವಂತನಿಗೆ ನಾರ್ನರುಂಬುಳಿಲ್ ಮಾಲಿರಂಜೋಲ ನಂಬಿಕ್ಕು ನಾನು 100 ತಡಾವಿಲ್ வெண்ணை வாய்னே ಎಂದು பராவி வைத்தேன் 100 தடா நிறைந்த ಅಕ್ಕಾರ ಅಡಿಸಿಲ್ ಸೊನ್ನೇನ್ ಏರು ತಿರುವುಡಯಾನ್ ಎಂದು ವಂದಿವೈ ಕೊಳ್ಳುಂಗೊಲು. ಆ ಸ್ವಾಮಿ ಇದನ್ನು ಸ್ವೀಕರಿಸಿದ್ದೆ ಆದರೆ ಅತ್ಯಂತ ಪ್ರೀತಿಯಿಂದ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ವಿದುರ ಯಾವ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ನೋ ಆ ಮನೋಭಾವದೊಂದಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಭಗವಂತ ಬಂದು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದೆ. ಆದರೆ ಆ ಕ್ಷಣದಲ್ಲಿಯೇ ಬಂದು ಸರ್ವೇಶ್ವರ ಅದನ್ನು ಸ್ವೀಕರಿಸ್ತಾನಂತೆ. ತಿರುಕುಡನಾಂಡವನ್ನವರು ತುಂಬ ಚಮತ್ಕಾರವಾಗಿ ಹೇಳುವರು. ಬೆಳಿಗ್ಗೆ 5 ಗಂಟೆ ಆ ಸಮಯದಲ್ಲಿ ಅವನು ನಿವೇದನೆಗೆ ಇಟ್ಟಿದ್ದಾನೆ. ಆಗ ಭಗವಂತ என்ன சுவாமி இது பெட் காஃபி டைம், இந்த டயத்தில் லஞ்சா அப்படின்னு கேட்க மாட்டான் ಎಂಬೆರುಮಾನ್. ಏನು ಬೆಡ್ ಕಾಫಿ ಟೈಮಲ್ಲ, ಊಟ ನೀವು ತಂದಿಡೋದು ಅಂತ ಕೇಳೋಲ್ಲ. ಅವರು ಸಮರ್ಪಣೆ ಮಾಡಿದ ಆ ಕ್ಷಣದಲ್ಲಿಯೇ ಸ್ವೀಕರಿಸ್ತಾನಂತೆ. ಅಷ್ಟೊಂದು ವಿಧೇಯನಾದವನು ಆ ಸ್ವಾಮಿ. ಅರ್ಚಕ ಪರಾಧೀನನಾಗಿದ್ದಾನೆ, ತನ್ನ ಸರ್ವಸ್ವವನ್ನು ಅರ್ಚಕನಿಗೆ ಅಧೀನವಾಗಿಸಿಕೊಟ್ಟಿದ್ದಾನೆ. ಅಂತಹ ರೂಪ ಅರ್ಚಾರೂಪ. ಎಲ್ಲ ವಿಧವಾದಂತಹ ಹಿರಿಮೆಗೂ ಏಕಸ್ಥಾನವಾಗಿ ಇರುವಂತಹ ಜಾಗ. ಭಕ್ತಾದಿಗಳು ಕೇಳುವಂತಹ ವರಗಳನ್ನೆಲ್ಲ ದಯಪಾಲಿಸುವುದಕ್ಕಾಗಿಯೇ ಅಲ್ಲಿ ಅರ್ಚಾ ಸಮಾಧಿಯನ್ನು ಪರಿಗ್ರಹಿಸಿ ಸರ್ವೇಶ್ವರ ನಿತ್ಯವಾಸ ಮಾಡ್ತಾ ಇದ್ದಾನೆ. ಪೇರರುಳಾಳನ್ ಎಂಬುದಾಗಿ ಅವನಿಗೆ ವಿಶೇಷವಾದಂತಹ ಹಿರಿಮೆ ಉಂಟು. ಆ ಕೃಪೆಯಿಂದ ಅಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ಸ್ವಾಮಿ. ಹೀಗೆ ಕೃತಯುಗದಲ್ಲಿಯೇ ಅರ್ಚಾ ರೂಪವನ್ನು ಪರಿಗ್ರಹಿಸಿ ಆ ಸ್ವಾಮಿಯಾದವನು ಪ್ರತಿ ಸಂವತ್ಸರದಲ್ಲಿಯೂ ವೈಖಾಸಿ ಮಾಸ, ವೈಶಾಖ ಮಾಸ ಇದೆಯಲ್ಲ, ಆ ಮಾಸದಲ್ಲಿ ಬ್ರಹ್ಮೋತ್ಸವವನ್ನು ಬ್ರಹ್ಮನೇ ಇದ್ದು ನಡೆಸುವುದಕ್ಕೆ ನಿಯಮನವನ್ನು ಮಾಡಿದ. ಬ್ರಹ್ಮದೇವನೇ ಇದ್ದು ವೈಖಾಸಿ ಮಾಸದಲ್ಲಿ ಬ್ರಹ್ಮೋತ್ಸವವನ್ನು ನಡೆಸಿ ಮಾಡ್ತಾ ಇದ್ದಾರೆ. ಅದು ಪ್ರಸಿದ್ಧವಾದದ್ದು. ಅದರಲ್ಲಿಯೂ ಗರುಡ ಸೇವೆ ಇದೆಯಲ್ಲ, ಆ ಗರುಡ ಸೇವೆ ವಿಶ್ವದಲ್ಲಿಯೇ ಆ ರೀತಿ ಇನ್ನೊಂದು ಜಾಗದಲ್ಲಿ ಇಲ್ಲ. ಕಾಂಚಿ ಗರುಡ ಸೇವೆಯಂತೆ ಇನ್ನೊಂದು ಕಡೆ ನೋಡೋಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಮೊದಲಾದಂತಹ ಸಮಸ್ತ ದೇವತೆಗಳು ಜೊತೆಯಲ್ಲಿಯೇ ಇದ್ದು ಭಗವಂತನಿಗೆ ಕೈಂಕರ್ಯ ಮಾಡೋದಕ್ಕೊಂದು ಅವಕಾಶ ದೊರೆಯಿತಲ್ಲ ಅಂತ ಸಂತೋಷದೊಂದಿಗೆ ಕೈಂಕರ್ಯವನ್ನು ಮಾಡ್ತಾರೆ. ಅವರುಗಳ ಮೂಲಕ ಕೈಂಕರ್ಯಗಳನ್ನು ಸ್ವೀಕರಿಸುವುದು ಎಂಬುದಾಗಿ ಭಗವಂತ ಆ ಥರ ಸ್ವೀಕರಿಸಿ ಅಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನೆ. ಭಾರತ ಭೂಮಿಯಲ್ಲಿಯೇ ಈ ರೀತಿಯಾದಂತಹ ಮಹೋತ್ಸವವನ್ನು ಬೇರೆ ಎಲ್ಲಿಯೂ ನೋಡೋಕ್ಕೆ ಸಾಧ್ಯವಿಲ್ಲ. ಸರ್ವೇಶ್ವರನ ಸಕಲ ವೈಭವಗಳನ್ನು ಕೂಡ ಬೆಳಿಗ್ಗೆ ಸಂಜೆ ಎಲ್ಲ ಕಡೆಯಲ್ಲಿಯೂ ಕೂಡ ಆ ಭಗವಂತ ಬೀದಿಗೆ ದಯಮಾಡಿ ಎಲ್ಲರಿಗೂ ಅನುಗ್ರಹ ಮಾಡುವಂಥದ್ದು. ಒಂದು ದೊಡ್ಡದಾದಂತಹ ಸಮುದ್ರ, ಅದು ಅಲೆಗಳೆಲ್ಲವೂ ಕೂಡ ಚೆನ್ನಾಗಿ ಘರ್ಜಿಸ್ತಾ ಇರುವಾಗ ಅದು ಕರೆಯನ್ನು ದಾಟಿ ಹೊರಗೆ ಬಂದರೆ ಹೇಗೋ ಆ ರೀತಿ ಇರುತ್ತೆ ಅಲ್ಲಿ ಭಗವಂತನಿಗೆ ನಡೆಯುವಂತಹ ಉತ್ಸವಗಳು. ಆ ಉತ್ಸವಗಳಲ್ಲಿ ಭಗವಂತ ಅತ್ಯಂತ ಸಂತೋಷದೊಂದಿಗೆ ಭಕ್ತರುಗಳಿಗೆ ಅನುಗ್ರಹವನ್ನು ನೀಡೋದಕ್ಕಾಗಿ ದಯ ಮಾಡ್ತಾನೆ. ಉತ್ಸವ ಮೂರ್ತಿಗೆ ಇನ್ನೂ ಸೌಲಭ್ಯ ಹೆಚ್ಚು. ಮೂಲಮೂರ್ತಿಯಾದರೂ ಅಲ್ಲಿಯೇ ನೆಲೆಯಾಗಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಆ ಜಾಗ ಬಿಟ್ಟು ಕದಲೋ ಹಾಗಿಲ್ಲ. ಉತ್ಸವ ಮೂರ್ತಿಗೆ ಸೌಲಭ್ಯ ಉಂಟು. ಆ ಉತ್ಸವ ಮೂರ್ತಿಯನ್ನು ವಿಜಯ ಮಾಡಿಸ್ಕೊಂಡು ಬರುವವರು ನಮ್ಮ ಮನೆ ಬಾಗಿಲ ತನಕನೂ ಕೂಡ ಆ ಭಗವಂತನನ್ನು ವಿಜಯ ಮಾಡಿಸ್ಕೊಂಡು ಬರ್ತಾರೆ. ಉತ್ಸವ ಮೂರ್ತಿಯಲ್ಲಿ ಸೌಲಭ್ಯದ ಎಲ್ಲೆಯನ್ನೇ ನೋಡಬಹುದು. ಅಂಥ ಕೃಪೆ. ಆ ಸರ್ವೇಶ್ವರ ಹೊರಗಡೆ ನಡೆದು ಬಂದು ಆಸ್ಥಾನದಿಂದ ಹೊರಗೆ ಬರೋದು, ಮತ್ತೆ ಆಸ್ಥಾನಕ್ಕೆ ಹಿಂದಕ್ಕೆ ಹೋಗೋದು, ಇವುಗಳೆಲ್ಲವೂ ಕೂಡ ಕೇವಲ ಭಕ್ತರುಗಳ ಉಜ್ಜೀವನಕ್ಕಾಗಿ.
ವೇದಾಂತೇಶಿಕರು ಪಾದುಕಾ ಸಹಸ್ರದಲ್ಲಿ ಹೇಳ್ತಾರೆ, ನಿಶಾಮಯಂತೋ ನ ಪುನರ್ಭಜಂತೆ ಸಂಸಾರ ಕಾಂತಾರ ಗತ ಆಗತಾನಿ. ಆ ಸರ್ವೇಶ್ವರ ತನ್ನ ಆಸ್ಥಾನದಿಂದ ಹೊರಬಂದು ತಿರುವೀಧಿಗಳಲ್ಲೆಲ್ಲ ಉತ್ಸವವನ್ನೆಲ್ಲ ಮಾಡಿ, ಜೈತ್ರ ಯಾತ್ರೆ ಮೊದಲಾದದ್ದೆಲ್ಲ ಮಾಡಿ, ಕಾಡಿನಲ್ಲಿ ಹೋಗಿ ಬೇಟೆ ಮುಂತಾದ್ದನ್ನೆಲ್ಲ ಆಡಿ, ಕಾಟ್ಟೆನಾಡಿ ತೇನುಗನುಂ களிரும் புள்ளும் உடன் மடிய வேட்டையாಡಿ வருவானை ವೃಂದಾವನತೆ ಕಂಡೋಮೆ. ಬೇಟೆ ಹೊರಗಡೆ ಬಂದು ಬೇಟೆಯೆಲ್ಲ ಆಡಿ ಹಿಂದಕ್ಕೆ ತನ್ನ ಆಸ್ಥಾನಕ್ಕೆ ದಯಮಾಡ್ತಾನೆ. ಇವುಗಳನ್ನು ಯಾರು ಕಾಣ್ತಾರೋ ಆಸ್ಥಾನದಿಂದ ಹೊರಗೆ ಬರೋದು, ಮತ್ತೆ ಆಸ್ಥಾನಕ್ಕೆ ದಯಮಾಡೋದು, ಗತ ಆಗತಾನಿ ಹೊರಡೋದು ಮತ್ತೆ ಬಂದು ಸೇರೋದು, ಇದನ್ನು ಯಾರು ನೋಡ್ತಾರೋ ಅಂಥವ್ರುಗಳಿಗೆ ಈ ಸಂಸಾರ ಎಂಬಂತಹ ಮರುಕಾಂತರಕ್ಕೆ ಬರೋದು ಹೋಗೋದು ಅನ್ನೋದಿರೋಲ್ಲ. ಅಂದರೆ ಮತ್ತೆ ಹುಟ್ಟೋಲ್ಲ ಅನ್ನೋ ತಾತ್ಪರ್ಯ. ಅಷ್ಟೊಂದು ಸೌಲಭ್ಯ ಅರ್ಚಾಮೂರ್ತಿಗೆ. ನಿಶಾಮಯಂತೋ ನ ಪುನರ್ಭಜಂತೆ ಸಂಸಾರ ಕಾಂತಾರ ಗತ ಆಗತಾನಿ ಎಂಬುದಾಗಿ ಹೇಳ್ತಾರೆ. ಇವೆಲ್ಲಕ್ಕೂ ಕೂಡ ಆ ಭಗವಂತನಲ್ಲಿ ಅಷ್ಟೊಂದು ವಿಶೇಷವಾದಂತಹ ಕಾರುಣ್ಯ ಇದೆ. ಆ ಕಾರುಣ್ಯದ ಕಾರಣ ಸರ್ವೇಶ್ವರ ಸಕಲ ಜಂತುಗಳಿಗೂ ಕೂಡ ಗಮ್ಯನಾಗಿದ್ದಾನೆ, ಸಕಲ ಜಂತುಗಳನ್ನು ಆಕರ್ಷಿಸುವವನಾಗಿದ್ದಾನೆ. ಅಂತಹ ಸ್ವಾಮಿ ಸರ್ವೇಶ್ವರ ಎಂಬುದಾಗಿ ಹೇಳ್ತಾರೆ. ಮೂಲಮೂರ್ತಿ, ಉತ್ಸವ ಮೂರ್ತಿ, ಈ ಎರಡರಲ್ಲೂ ಕೂಡ ಈ ರೀತಿ ಒಂದು ವ್ಯತ್ಯಾಸ ಅಂಥದ್ದು ಬೇರೆ ಮಿನಿಮಮ್ ನಾಲೆಡ್ಜ್ ಇರೋವ್ರುಗಳಿಗೆ ಗೊತ್ತಾಗತ್ತೆ. ಮೂಲಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಉತ್ಸವ ಮೂರ್ತಿ ಬೀದಿಯಲ್ಲಿಯೂ ದಯಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಒಬ್ಬರು ಅತಿ ವೇಗವಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ರಂತೆ. ತಿರುಕುಳನೆ ಆಂಡವನ್ ಚಮತ್ಕಾರವಾಗಿ ಹೇಳೋರು, ಅತಿ ವೇಗವಾಗಿ ಒಬ್ಬರು ದೇವಸ್ಥಾನಕ್ಕೆ ದಯಮಾಡ್ತಾ ಇದ್ರು. ಆ ಸಮಯದಲ್ಲಿ ದೇವರು ಯಾವ ಉತ್ಸವದ ಸಮಯದಲ್ಲಿ ಯಾರಿಗೋಸ್ಕರನೂ ಕಾಯೋಲ್ಲ. ಅವರವರು ಏನೇನು ಆಯಾ ಸಮಯದಲ್ಲಿ ನಡೀಬೇಕು, ಆಯಾ ಸಮಯಕ್ಕೆ ಸರಿಯಾಗಿ ಎಲ್ಲ ಕೈಂಕರ್ಯಗಳು ನಡೆದೋಗುತ್ತೆ. ಇವರು ಬರೋದು ಸ್ವಲ್ಪ ಲೇಟ್ ಆಯಿತು, ಅಷ್ಟರೊಳಗೆ ಉತ್ಸವ ಮೂರ್ತಿ ನಾಗಾಲೋಟದಲ್ಲಿ ಓಡಿ ಹುಟ್ಟೋದ್ರು, ವೇಗವಾಗಿ ಹೋದ್ರು. ಗರುಡ ಸೇವೆ ಮುಂಥದ್ದೆಲ್ಲ ನೋಡ್ಬೋದು. ಗರುತ್ಮಂತನ ವೇಗದಂತೆಯೇ ಇರುತ್ತೆ ವೇಗ, ಎಲ್ಲ ವೇಗವೂ ಕೂಡ ಬಹಳ ದಿವ್ಯವಾಗಿರುತ್ತೆ. ವೇಗವಾಗಿ ಹೊರಟೋದ್ರು. ಅಲ್ಲಿಂದ ಬಂದೆ ನೋಡಬೇಕು ಅಂತ, ಈ ರೀತಿ ಆಗೋಯ್ತಲ್ಲ, ನನಗೆ ಸೇವೆ ಆಗಲಿಲ್ವಲ್ಲ ಅಂತ ಅವರಿಗೆ ಬೇಜಾರಾಯಿತು. ಆ ಸಂದರ್ಭದಲ್ಲಿ ಬಂದಾಗ ದೇವ್ರಿ ಹೊರಟ್ಬಿಟ್ರ ಅಂತೆಲ್ಲ ಕೇಳಿದ್ರು. ಉತ್ಸವರ ಹೆಂಗೆ ಅಂತ ಕೇಳಿದ್ರು. இப்பதான் ಹೇಳಿಯಾರೆ, இப்பதான் ವೇಗಮ ಹೇಳ್ನಾರೆ, ಅವರதான் ಉತ್ಸವರ್ ಅಂತ ಒಬ್ಬರು ಹೇಳಿದ್ರು. ಈಗ ತಾನೇ ವೇಗವಾಗಿ ದಯ ಮಾಡಿದ್ರಲ್ಲ ಅವರೇ ಉತ್ಸವರು ಅಂತಂದ್ರು. ಇವರು ಹತಾಶ, ಮಿಸ್ ಆಗೋಯ್ತಲ್ಲ ಅಂದ್ಕೊಂಡು, ಅನ್ಯಾಯ ಹೋಗ್ಬಿಡ್ತಲ್ಲ, ಅನ್ಯಾಯ ಆಗೋಯ್ತಲ್ಲ ಅಂತ ಅಂದ್ಕೊಂಡು, ನಿಧಾನ ಆಗೋಯ್ತು ನಾವು ಬರೋದು ಅಂತ ಬೇಜಾರು ಮಾಡಿಕೊಂಡು, ಅದಾದ ಮೇಲೆ ಮೂಲವರ್ ಅಂತಂದರು. ಇವರಿಗೆ ಉತ್ಸವರ್ ಮೂಲವರ್ ಅನ್ನೋ ವ್ಯತ್ಯಾಸವೇ ಗೊತ್ತಿಲ್ಲ, ಇಷ್ಟೂ ಗೊತ್ತಿಲ್ಲ ಇವರಿಗೆ ಅನ್ನೋದು ಗೊತ್ತಾಗಿದ್ದ ತಕ್ಷಣ ಅಲ್ಲಿ ಅವರು ಉತ್ತರ ಕೊಟ್ಟವ್ರು ಹೇಳಿದ್ರು, ಅದಕ್ಕೂ ಮುಂಚೆ ಇನ್ನೊಬ್ಬರು ವೇಗವಾಗಿ ಹೋದ್ರಲ್ಲ ಅವರೇ ಮೂಲವರು ಅಂತಂತಂದ್ರು. ದೇವರಲ್ಲಿ ಸೌಲಭ್ಯ ಎಷ್ಟಿದೆ, ಉತ್ಸವರು ಯಾವ ರೀತಿ, ಮೂಲವರು ಯಾವ ರೀತಿ, ಇಷ್ಟು ಬೇಸಿಕ್ ನಾಲೆಡ್ಜು ಇಲ್ಲದೆ ಇರೋರಿಂದ ಏನಪ್ಪ ಅನಾಹುತಗಳಾಗತ್ತೆ ಅನ್ನೋದಕ್ಕೆ ತಿರುಕುಳನೆ ಆಂಡವನು ಹೇಳೋರಿ ಮಾತು. ಅಷ್ಟೊಂದು ಸೌಲಭ್ಯ ಶ್ರೀ ಸ್ವಾಮಿಯದು. ಪರಮ ಕೃಪಾಳು. ಅರ್ಚಾ ಸಮಾಧಿಯನ್ನ ಭಗವಂತ ಗ್ರಹಿಸಿರೋದೇ ಎಲ್ಲ ಚೇತನಗಳಿಗೂ ಕೂಡ ತನ್ನ ಅನುಗ್ರಹವನ್ನು ಕೊಡೋದಕ್ಕಾಗಿ. ಪಿನ್ನಾನಾರು ವಣಂಗುಂ ಶೋಧಿ ಎಂಬುದಾಗಿ ಹೇಳ್ತಾರೆ ತಿರುಮಂಗಿ ಆಳ್ವಾರ್. ಆಮೇಲೆ ಬಂದವರುಗಳು, ಭಗವಂತ ಅವತಾರ ಮಾಡಿದ ಕಾಲದಲ್ಲಿ ಇದ್ದಿದ್ದವರುಗಳು ಅವನನ್ನು ಕಂಡು ಅನುಭವ ಮಾಡಿರ್ತಾರೆ. ಆ ಭಗವಂತ ದಯಮಾಡಿದ ಮೇಲೆ, ತನ್ನ ಲೋಕಕ್ಕೆ ದಯಮಾಡಿದ ಮೇಲೆ ಬಂದಂತಹ ನಮ್ಮಂಥವರುಗಳಿಗೆ ಉಜ್ಜೀವನಕ್ಕೆ ಏನು ದಾರಿ ಅಂತಂದರೆ, ಅವನು ವಿಭವದಲ್ಲಿ ಇವಾಗಿಲ್ಲ, ಅರ್ಚೆಯಲ್ಲಿದ್ದಾನೆ. ಅರ್ಚೆಯಲ್ಲಿರುವಂತಹ ಸ್ವಾಮಿಯನ್ನು ನಾವು ಸಂದರ್ಶನ ಮಾಡಿದ್ದೆ ಆದರೆ ಅದೇ ಸ್ವಾಮಿಯೇ ಪರರೂಪವನ್ನು ಧರಿಸಿದ್ದ, ಅವನೇ ವ್ಯೂಹಾವತಾರಿಯಾಗಿ ಬಂದವನು, ಅವನೇ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡ್ದ, ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿಯೂ ವಾಸ ಮಾಡ್ತಾ ಈಗ ಅರ್ಚಾ ಸಮಾಧಿಯನ್ನು ಪರಿಗ್ರಹಿಸಿದ್ದಾನೆ. ಆ 5ನೇ ರೂಪವಾಗಿರುವಂತಹ ಈ ಅರ್ಚಾರೂಪ ಅತ್ಯಂತ ಸೌಲಭ್ಯದಿಂದ ಕೂಡಿರುವ ರೂಪ ಎಂಬುದಾಗಿ ಕೊಂಡಾಡ್ತಾರೆ. ಅಂತಹ ಅರ್ಚಾಮೂರ್ತಿಯನ್ನು ಮನಸ್ಸಿನ ತುಂಬ
ತುಂಬಿಸಿಕೊಂಡು ವೇದಾಂತೇಶಿಗರು ಹಾಡಿದ್ದಾರೆ. ಅಲ್ಲೂ ಕಾಂಚಿ ದೇವಾಧಿರಾಜ ಅಂತಂದರೆ ವೇದಾಂತೇಶಿಗರಿಗೆ ಅಪಾರವಾದಂತಹ ಗೌರವ, ಅಪಾರವಾದ ಪ್ರೀತಿ. ವೈಕುಂಠವಾಸೇಪಿ ನಮೇಭಿಲಾಷ ಅಂತಂದರು. ನನಗೆ ವೈಕುಂಠವಾಸದಲ್ಲೂ ಅಭಿಲಾಷೆ ಇಲ್ಲ ಹೇ ಸ್ವಾಮಿ ಎಂಬುದಾಗಿ ವರದರಾಜನನ್ನು ಕುರಿತು ಹೇಳಿದ್ದಾರೆ. ಅಂತಹ ವೈಭವದೊಂದಿಗೆ ಅರ್ಚಾರೂಪಿಯಲ್ಲಿರುವ ಭಗವಂತನನ್ನು ಹೃದಯದ ತುಂಬ ತುಂಬಿಸಿಕೊಂಡು ಬಾಯಿ ತುಂಬ ಹಾಡಿದ್ದಾರೆ ವೇದಾಂತೇಶಿಗರು. ಅತ್ಯದ್ಭುತವಾದಂತಹ ಸ್ತೋತ್ರ ಸಾಹಿತ್ಯ ಈ ವರದರಾಜ ಪಂಚಾಶತ್ ಎನ್ನುವಂತಹ ಸ್ತೋತ್ರ. ಅವಕಾಶಗಳು ನೋಡಿಕೊಂಡು ಮುಂದೆ ಆ ಸರ್ವೇಶ್ವರನ ದಿವ್ಯವಾದ ಅನುಭವ, ದೇಶಿಕರಿಗೆ ಯಾವ ರೀತಿಯಲ್ಲಿ ಅವನು ಅನುಗ್ರಹವನ್ನು ಮಾಡಿದ್ನೋ ಅದನ್ನು ಅನುಕರಿಸುವಂತಹ ಒಂದು ಸೌಲಭ್ಯ ಸೌಕರ್ಯ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ನಮಗೆ ದೊರೆತಿದೆ. ಎಲ್ಲರೂ ಕೂಡಿ ಇದ್ದು ಆ ಸರ್ವೇಶ್ವರನ ದಿವ್ಯಾನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಈ ವಾಚಾ ಕೈಂಕರ್ಯವನ್ನು ಭಗವದರ್ಪಣೆ ಮಾಡಿ ಮುಗಿಸ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.